Okay, so hi students. Today we are discussing about session 7 of engineering mathematics subject of first unit, that is matrices and determinants. Okay, so in the last session, in the previous session, what we have discussed is Cramer's rule to solve system of three linear simultaneous equations. ಮೂರು simultaneous equations ಕೊಟ್ಟಿದ್ದಾಗ ಅದಕ್ಕೆ ನಾವು ಕ್ರಾಮರ್ಸ್ ರೂಲ್ ಅನ್ನು ಉಪಯೋಗಿಸಿ ಯಾವ ತರ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯಬಹುದು ಅನ್ನೋದನ್ನ ಕಲ್ತಿದ್ದೀವಿ. ಅದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೇವೆ. ನಿಮ್ಗೂ ಕೂಡ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಒಂದೆರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. And in today's session, ಇವತ್ತಿನ ಸೆಷನ್ ಅಲ್ಲಿ we are going to discuss minor of an element of a matrix. Minor of an element of a matrix. Then cofactor of an element of a matrix. Cofactor matrix and multiple choice question, assignment questions ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. Minor of a element of a matrix ಅಂದ್ರೆ ಏನು? Cofactor of an element of a matrix andre ಏನು, cofactor matrix andre ಏನು, then multiple choice question ಮತ್ತೆ assignment questions ಬಗ್ಗೆ we will discuss in today's session. So what is minor of an element of a matrix? Minor of an element of a matrix. So ನಿಮಗೆ matrix ಅಂದ್ರೆ ಗೊತ್ತಿದೆ. It's a rectangular arrangement of elements in rows and columns and enclosed by square brackets, and it is denoted by in capital letter of English alphabet ಅಂತ ನಿಮಗೆ ಗೊತ್ತಿದೆ. Then minor ಅಂದ್ರೆ ಏನು? What is generally you know minor? Minor ಅಂದ್ರೆ ಏನು? 18 ವರ್ಷದ ಒಳಗಡೆ ಇರತಕ್ಕಂತ ನಾವು ಮೈನರ್ ಅಂತ ಕರಿತೀವಿ. They are also human beings. ಅವರು ಮನುಷ್ಯರೇ, ಆದ್ರೆ ಅವರ ಏಜ್ 18 ವರ್ಷದೊಳಗೆ ಇದೆ ಅಂದ್ರೆ ಕಡಿಮೆ ಇದೆ, ಸಣ್ಣ ಪಾರ್ಟ್ ಇದೆ, ಅಂದ್ರೆ ದೊಡ್ಡವರಲ್ಲ, ಸಣ್ಣವರು, ಸಣ್ಣ ಪಾರ್ಟ್. ಓಕೆ, ಅವ್ರನ್ನ ನಾವು ಮೈನರ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಸೇಮ್ ಥಿಂಗ್, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಭಾಗ, ಒಂದು ಸಣ್ಣ ಭಾಗವನ್ನ ನಾವು ತಗೊಂಡಾಗ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೈನರ್ ಅಂತ ಹೇಳಿ ಕರಿತೀವಿ. ಸೊ ಮೈನರ್ ಆಫ್ ಅನ್ ಎಲಿಮೆಂಟ್ ಎ ಐ ಜೆ. ಐ ಅಂದ್ರೆ ರೋ, ಯಾವ ರೋ ನಲ್ಲಿ ಇದೆ, ಜೆ ಅಂದ್ರೆ ಯಾವ ಕಾಲಮ್ ನಲ್ಲಿ ಇದೆ ಅಂತ. ಐ ಅಂದ್ರೆ ಯಾವ ರೋ ನಲ್ಲಿ ಇದೆ, ಜೆ ಅಂದ್ರೆ ಯಾವ ಕಾಲಮ್ ನಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದು. ಸೊ ಎ ಐ ಜೆ ಆಫ್ ಎ ಮ್ಯಾಟ್ರಿಕ್ಸ್. ಒಂದು ಮೈನರ್ ಅಂತಕ್ಕಂಥದ್ದು ಇಡೀ ಮ್ಯಾಟ್ರಿಕ್ಸ್ ಬರಲ್ಲ, ಯಾವುದೋ ಒಂದು ಎಲಿಮೆಂಟ್ ತಗೊಳ್ತೀವಿ. ಆ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಆ ಯಾವ್ದೋ ಒಂದು ಎಲಿಮೆಂಟ್ ಗೆ ನಾವು ಮೈನರ್ ಬರಿಬೇಕು ಅಂದ್ರೆ ಯಾವ ತರ ಬರಿಬಹುದು ಅಂದ್ರೆ, ಡಿಟರ್ಮಿನ್ obtain by deleting ith row and jth row of matrix, jth column of a matrix. ಅಂದ್ರೆ ನೀವು ಜನರಲಿ ನಾವು ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾದ್ರೆ ಮಾಡಿದ್ವಿ. ನಾವು ಡಿಟರ್ಮಿನೆಂಟ್ ಅಲ್ಲಿ ಯಾವ್ದೋ ಒಂದು ನಂಬರ್ ಫಸ್ಟ್ ಎಲಿಮೆಂಟ್ ನ ತಗೊಂಡಾಗ ಅದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಿದ್ವಿ, ಆ ರೋ ಮತ್ತೆ ಕಾಲಮ್ ಬಿಡ್ತೀವಿ, ರೈಟ್? ಉಳಿದಿರ್ತಕ್ಕಂಥದ್ದನ್ನ ಬರ್ಕೊಳ್ತೀವಿ ಅಲ್ವಾ? ಸೊ ಈ 3x3 ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾದ್ರೆ ಇಫ್ ಯು ಟೇಕ್ ಫಸ್ಟ್ ರೋ, ಫಸ್ಟ್ ಎಲಿಮೆಂಟ್ ತಗೊಂಡಾಗ ವಿ ಲೀವ್ ದಿಸ್ ಕಾಲಮ್ ಅಂಡ್ ರೋ. ಆ ಕಾಲಮ್ ಮತ್ತೆ ರೋ ನ ಬಿಟ್ಟು ಉಳಿದಿರೋ ಒಂದು ವ್ಯಾಲ್ಯೂನ ಬರ್ಕೊಳ್ತೀವಿ. ಸೊ ಇಲ್ಲೂ ಕೂಡ ಸೇಮ್ ಥಿಂಗ್. ನಿಮ್ಗೆ ಯಾವ ಎಲಿಮೆಂಟ್ ಮೈನರ್ ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೋ ಆ ಒಂದು ಮೈನರ್ ಎಲಿಮೆಂಟ್ ಏನಿದೆ ಆ ರೋ ಬಿಡಬೇಕು, ಆ ರೋ ಮತ್ತೆ ಆ ಕಾಲಮ್ ಬಿಡಬೇಕು. ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಏನಿದೆ ಅದ್ರದ್ದು ಡಿಟರ್ಮಿನೆಂಟ್ ಬರ್ಕೊಂಡ್ರೆ ದಟ್ ಈಸ್ ವಾಟ್ ದ ಮೈನರ್ ಆಫ್ ಆನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್. You will know that one in the examples. So ಯಾವುದೇ ಒಂದು ಎಲಿಮೆಂಟ್ ನೀವು ಮೈನರ್ ಕಂಡುಹಿಡಿಬೇಕು ಅಂದ್ರೆ ಆ ಎಲಿಮೆಂಟ್ ಎಲ್ಲಿರುತ್ತೋ ಆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. ಉಳಿದಿರ್ತಕ್ಕಂಥ ನಂಬರ್ಸ್ ಏನಿದೆ ಅದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ we will get the minor of a matrix. ಸೊ ಈ ಮೈನರ್ ಅನ್ನ ಬರೀ ಯಾವ್ದಾರ ಒಂದ್ ಎಲಿಮೆಂಟ್ ಮಾತ್ರ ಕಂಡುಹಿಡಿಬೇಕಾ? ಇಲ್ಲ. 2x2 ಮ್ಯಾಟ್ರಿಕ್ಸ್ ತಗೊಂಡ್ರೆ ಅಲ್ಲಿ 4 ಎಲಿಮೆಂಟ್ಸ್ ಗಳಿಗೂ ಕೂಡ ನೀವು ಮೈನರ್ ಬರೀಬಹುದು. ಎಲ್ಲದಕ್ಕೂ ಸೇಮ್ ರೂಲ್ ಅಪ್ಲೈ ಆಗುತ್ತೆ. 3x3 ತಗೊಂಡ್ರೆ 9 ಎಲಿಮೆಂಟ್ಸ್ ಇರುತ್ತೆ. ಆ 9 ಎಲಿಮೆಂಟ್ಸ್ ಗಳಿಗೂ ಕೂಡ ನೀವು ಯು ಕ್ಯಾನ್ ಫೈಂಡ್ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್. ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಸ್ಟೆಪ್ಸ್ ಟು ಫೈಂಡ್ ಮೈನರ್ ಆಫ್ ಎನ್ ಎಲಿಮೆಂಟ್. ಆ ಒಂದು ಮೈನರ್ ನ ಕಂಡುಹಿಡಿಯಲಿಕ್ಕೆ ಸ್ಟೆಪ್ಸ್ ಏನಿದೆ? ಸೊ ಫಾರ್ ಈಚ್ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಡಿಲೀಟ್ ದ ಎಲಿಮೆಂಟ್ಸ್ ಆನ್ ದ ಕರೆಂಟ್ ರೋ ಅಂಡ್ ಕಾಲಮ್. ಅಂದ್ರೆ ನಾವು ಯಾವ ಎಲಿಮೆಂಟ್ ಅನ್ನ ತಗೊಳ್ತೇವೆ ಆ ಕಾಲಮ್, ರೋ ಎರಡನ್ನ ಬಿಟ್ಬಿಡಿ. ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಲೀವ್ ದಟ್ ಕಾಲಮ್ ಅಂಡ್ ರೋ. ಆ ಎರಡು ಕಾಲಮ್ ಮತ್ತೆ ರೋ ಅನ್ನ ಬಿಟ್ಬಿಡಿ. ದೆನ್
ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಳ್ಳಿ. ಅದನ್ನೇ ನಾನು ಅವಾಗ್ಲಿಂದ ಹೇಳ್ತಾ ಇರೋದು, ರೈಟ್? ಸೊ ಕ್ಯಾಲ್ಕುಲೇಟ್ ದ ಡಿಟರ್ಮಿನೆಂಟ್ ಆಫ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಇಫ್ ಯು ಡೂ ದ ಎಕ್ಸಾಂಪಲ್, ಯು ವಿಲ್ ಕಮ್ ಟು ನೋ ಹೌ ಟು ಡೂ ಅಂತ, ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯು ನೋ ದಟ್ ಡಿಟರ್ಮಿನೆಂಟ್ ಅಂತ ನಾವು ಮಾತಾಡ್ತಾ ಇರೋದು. ಸೊ ಇಲ್ಲಿ ನಾವು ಮೈನರ್, ಕೋಫ್ಯಾಕ್ಟರ್, ಡಿಟರ್ಮಿನೆಂಟ್ ಇವೆಲ್ಲದನ್ನು ಕಂಡುಹಿಡಿಯಬೇಕಾದ್ರೆ ಕಂಪಲ್ಸರಿ ಆ ಮ್ಯಾಟ್ರಿಕ್ಸ್ ಯಾವ ಮ್ಯಾಟ್ರಿಕ್ಸ್ ಆಗಿರ್ಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಬರಲ್ಲ. ವಿ ಹ್ಯಾವ್ ಟು ಓನ್ಲಿ ಟೇಕ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೈಟ್? ಸೊ ಹಾಗಾಗಿ ಇವನ್ ಮೈನರ್ ಅಲ್ಲೂ ಕೂಡ ವಿ ವಿಲ್ ಗೆಟ್ ಓನ್ಲಿ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಓನ್ಲಿ. ಸೊ ನಾನು ಇಲ್ಲಿ ಒಂದು 2x2 ಮ್ಯಾಟ್ರಿಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ಸೊ ದಟ್ ಈಸ್ A is equal to A1 A2 B1 B2. Now we will find minor for these four elements: minor of A1, minor of A2, minor of B1 and minor of B2. So to find minor of A1 ಏನ್ ಮಾಡಬೇಕು? ನಾನು A1 ಕಂಡುಹಿಡಿಯಬೇಕಲ್ವಾ? ದಿಸ್ ಇಸ್ ಹಿಯರ್ ರೆಡ್ ಕಲರ್ ನಲ್ಲಿ ಇದೆ A1. A1 ಕಂಡುಹಿಡಿಯಬೇಕು ಅಂದ್ರೆ ಈ A1 ಯಾವ ಕಾಲಮ್ ಇದೆ? ರೋ ಇದೆ, ಬಿಟ್ಬಿಡಿ. ಸೊ ಈ ರೋ ಫಸ್ಟ್ ರೋ ಬಿಡ್ತೀವಿ, ಫಸ್ಟ್ ಕಾಲಮ್ ಬಿಡ್ತೀವಿ. ಉಳಿದಿರೋ ಎಲಿಮೆಂಟ್ ಯಾವುದು ಇದೆ? ಇದು 2x2 ಆಗಿರೋದ್ರಿಂದ ಒಂದೇ ಒಂದು ಎಲಿಮೆಂಟ್ ಉಳಿಯುತ್ತೆ, B2 ಉಳಿದಿದೆ. ಆ B2 ಅನ್ನ ನಾವು ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಳ್ತೀವಿ, ರೈಟ್? ದಟ್ ಈಸ್ ಡಿಟರ್ಮಿನೆಂಟ್ ಆಫ್ B2 minor of A1 is equal to, leaving this column and row, it remains with determinant of B2. So determinant of B2 is B2 itself. Again, one day number is there, there is no problem. So determinant of B2 is B2 itself. Therefore, minor of A1 is equal to B2. Okay, minor of A1 andre ee column row bittu ಉಳಿದಿರೋದು ಡಿಟರ್ಮಿನೆಂಟ್ B2, ದಟ್ ಇಸ್ B2. ಇಲ್ಲಿ ಸಿಂಗಲ್ ಒಂದೇ ಉಳಿಯೋದ್ರಿಂದ ಅದನ್ನ ಡಿಟರ್ಮಿನೆಂಟ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಿಮ್ಗೆ ಎಕ್ಸಾಂಪಲ್ ಬೇಕು. ಯಾಕೆ ನಾವು ಇಲ್ಲಿ ಒಂದ್ ಕಡೆ ಡಿಟರ್ಮಿನೆಂಟ್ ಬಿಟ್ಟು ಡೈರೆಕ್ಟ್ ಆಗಿ ಬರೆದ್ರೆ ನೆಕ್ಸ್ಟ್ ನೀವೆಲ್ಲದನ್ನು ಹಾಗೆ ಬರ್ಕೊಳ್ಳಿಕ್ಕೆ ಹೋಗ್ತೀರಿ. ಸೊ ಆಸ್ ಪರ್ ರೂಲ್ಸ್ ಫಸ್ಟ್ ಉಳಿದಿರೋ ಟರ್ಮ್ಗೆ ಡಿಟರ್ಮಿನೆಂಟ್ ಬರ್ಕೊಳ್ಳಿ, ದೆನ್ ದಟ್ ವಿಲ್ ಕಮ್ಸ್ ಆಸ್ ಇಟ್ ಇಸ್. ಓಕೆ, ಸಿಮಿಲರ್ಲಿ ಮೈನರ್ ಆಫ್ A2. ವಾಟ್ ಇಸ್ ಮೈನರ್ ಆಫ್ A2? A2 ಇಲ್ಲಿದೆ, ರೈಟ್? ಸೊ A2 ಈ ಕಾಲಮ್ ಈ ರೋ ಬಿಡಿ, ಉಳಿಯೋದೇನು? ಡಿಟರ್ಮಿನೆಂಟ್ ಆಫ್ B1, ಡಿಟರ್ಮಿನೆಂಟ್ B1. ಸೊ ದಟ್ ಈಸ್ B1. ಸೊ ಮೈನರ್ ಆಫ್ A2 ಈಸ್ B1. ಸಿಮಿಲರ್ಲಿ ಮೈನರ್ ಆಫ್ B1, ಈ B1 ತಗೊಳ್ಳಿ, ಕೆಳಗಡೆ ಇದೆ ಇಲ್ಲಿ B1. ಈ ರೋ ಅಂದ್ರೆ ಸೆಕೆಂಡ್ ರೋ, ಈ ಕಾಲಮ್ ಫಸ್ಟ್ ಕಾಲಮ್ ಬಿಟ್ಬಿಡಿ. ಆ ರೋ ಮತ್ತೆ ಕಾಲಮ್ ಬಿಟ್ಟಾಗ ಇಲ್ಲಿ ಉಳಿದಿರೋದು ಯಾವುದು? A2 ಉಳಿಯುತ್ತೆ. ಸೊ ಮೈನರ್ ಆಫ್ B1 is equal to determinant of A2, that is A2. ಅದೇ ರೀತಿ ಮೈನರ್ ಆಫ್ B2, ಈ ನಾಲ್ಕನೇ ಟರ್ಮ್ 1 2 3 4 B2 ತಗೊಳ್ತಾ ಇದ್ದೀನಿ. ಆಗ ಈ ರೋ ಈ ಕಾಲಮ್ ಬಿಟ್ಬಿಡಿ, ಉಳಿಯೋದೇನು? A1 ಉಳಿಯುತ್ತೆ. ಸೊ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ A1, ದಟ್ ಈಸ್ ಈಕ್ವಲ್ ಟು A1. ಸೊ 2x2 ತಗೊಂಡಾಗ ವೆರಿ ಸಿಂಪಲ್. ಮೈನರ್ ಆಫ್ A1 ಅಂದ್ರೆ ಈ ಕಾಲಮ್ ಮತ್ತೆ ರೋ ಬಿಡಿ, ಉಳಿಯೋದು B2, ದಟ್ ಈಸ್ ಮೈನರ್. ದೆನ್ A2 ತಗೊಂಡಾಗ ಈ ಕಾಲಮ್ ಮತ್ತೆ ರೋ ಬಿಡಿ, ಉಳಿಯೋದು B1. ದೆನ್ ಮೈನರ್ ಆಫ್ B1 ಅಂತ ತಗೊಂಡಾಗ ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು A2. ದೆನ್ ಟೇಕ್ ದಿಸ್ ಒನ್ ಮೈನರ್ ಆಫ್ B2, ಸೊ ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು A1. ಸೊ ದೀಸ್ ಆರ್ ಆಲ್ ದ ಮೈನರ್ಸ್ ಆಫ್ A1 A2 B1 B2. ಹೋಪ್ ಯು ಅಂಡರ್ಸ್ಟುಡ್. ದಟ್ ಇಸ್ ವೆರಿ ವೆರಿ ಸಿಂಪಲ್ ಒನ್. ಸೊ ಯಾವುದೇ ಪ್ರಾಬ್ಲಮ್ 2x2 ಇರ್ಬೋದು, 3x3 ಮ್ಯಾಟ್ರಿಕ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ವಿ ಹ್ಯಾವ್ ಟು ಅಪ್ಲೈ ದ ಸೇಮ್ ಮೆಥಡ್. ದರ್ ಇಸ್ ನೋ ವೇ ಅಟ್ ಆಲ್. ಇಲ್ಲಿ ಜಸ್ಟ್ A1 A2 ಜನರಲ್ ಆಗಿ ತಗೊಂಡಿದೀವಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ವಿ ವಿಲ್ ಜಸ್ಟ್ ಟೇಕ್ ನಂಬರ್ಸ್, ಸೊ ಇಟ್ ವಿಲ್ ಬಿ ವೆರಿ ಈಸಿಯರ್ ಒನ್. ಓಕೆ, ಸೊ ವಿ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಹಿಯರ್. ಕನ್ಸಿಡರ್ 3x3 ಮ್ಯಾಟ್ರಿಕ್ಸ್. ಫಸ್ಟ್ ಗೆ ಮಾಡಿದ್ದು ನಾವು 2x2, 2 ರೋ ಇತ್ತು, 2 ಕಾಲಮ್ ಇತ್ತು. ದಟ್ಸ್ ಸೋ ಸಿಂಪಲ್ ಬಂತು. ಇಲ್ಲಿ 3x3 ಬರುತ್ತೆ. ಅಲ್ಲಿ ನಾವು ಕಾಲಮ್ ಮತ್ತೆ ರೋ ಬಿಟ್ರೆ ಉಳಿಯೋದು ಒಂದೇ ಎಲಿಮೆಂಟ್, ಸೊ ಈಸಿಯಾಗಿ ಆನ್ಸರ್ ಬರುತ್ವಿ. ಆದ್ರೆ ಇಲ್ಲಿ ಒಂದು ಕಾಲಮ್ ಮತ್ತೆ ರೋ ಬಿಟ್ರೆ 2x2 ಡಿಟರ್ಮಿನೆಂಟ್ ಬರುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ 3x3 ಮ್ಯಾಟ್ರಿಕ್ಸ್ ವಿ ಹ್ಯಾವ್ ಟೇಕನ್ A1 A2 A3, B1 B2 B3, C1 C2 C3 ಬಂದಿದೆ. ಸೊ ನಾವೀಗ A1 ಕಂಡುಹಿಡಿಬೇಕು ಅಂದ್ರೆ
ವೇರ್ ಇಟ್ ಈಸ್ ಇಲ್ಲಿ ಇದೆ A1 ಇಲ್ಲಿದೆ. ಸೊ A1 ಇಲ್ಲಿದೆ, ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ವಾ, A1 ಇದೆ. ಈ ಕಾಲಮ್ A1 B1 C1 ಇರೋ ಕಾಲಮ್ ಬಿಡಬೇಕು. A1 A2 A3 ಇರೋ ರೋನು ಬಿಡಬೇಕು. ಆ ರೋ A1 ಯಾವ ರೋನಲ್ಲಿದೆ, ಯಾವ ಅಡ್ಡ ಸಾಲಿನಲ್ಲಿದೆ ಅದು ಬಿಡಿ. A1 ಯಾವ ಕಂಬ ಸಾಲಿನಲ್ಲಿದೆ ಅದು ಬಿಡಿ. ಓಕೆ, ಸೊ ದೇರ್ ಫೋರ್ ಅವೆರಡು ಬಿಟ್ರೆ ಉಳಿಯೋದೇನು, B2 B3, ಇಲ್ಲಿ C2 C3. ಈ ರೋ ಈ ಕಾಲಮ್ ಬಿಟ್ಟಾಗ ಉಳಿಯೋದು B2 B3 C2 C3 ಉಳಿಯುತ್ತೆ. ಅದನ್ನ ನಾವು ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೋಬೇಕು. therefore minor of A1 is leaving this column and row, it remains with determinant B2 B3 C2 C3. and you know how to solve 2 cross 2 determinant. first principal diagonal elements multiply ಮಾಡಿ, ಯಾವುದು B2 ಮತ್ತೆ C3 ಅವೆರಡನ್ನ ಮಲ್ಟಿಪ್ಲೈ ಮಾಡಿ ಬರೀರಿ, ಮೈನಸ್ C2 B3 ಅವೆರಡನ್ನ ಮಲ್ಟಿಪ್ಲೈ ಮಾಡಿ ಬರೀರಿ. ಓಕೆ, ಸೊ ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಇವೆರಡು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಬರ್ಕೊಳ್ತೀರಾ. ದಟ್ ಈಸ್ ಹೌ ವಿ ಹ್ಯಾವ್ ಟು ಫೈಂಡ್ minor. ಸೊ minor of A1 is equal to B2 B3 C2 C3. if you simplify it is B2 C3 minus C2 B3. ಇದು ಜನರಲೈಸ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಏನು ಇಷ್ಟೊಂದು ಬರಿಬೇಕಾ ಅನ್ಸುತ್ತೆ. ಬಟ್ ವೆನ್ ವಿ ಗಿವ್ ನಂಬರ್ ಇಟ್ಸ್ ಸೋ ಸಿಂಪಲ್. ಇವೆರಡು ಮಲ್ಟಿಪ್ಲೈ ಮಾಡಿ ಬರೀತೀರಾ, ಮೈನಸ್ ತಗೊಂಡು ಇವೆರಡು ಮಲ್ಟಿಪ್ಲೈ ಮಾಡಿ ಬರೀತೀರಾ, ಸಿಂಪ್ಲಿಫೈ ಮಾಡ್ತೀರಾ. ದಟ್ಸ್ ಸೋ ಸಿಂಪಲ್. ಸಿಮಿಲರ್ಲಿ ಮೈನಸ್ ಆಫ್ A2 ಎರಡನೇ ಎಲಿಮೆಂಟ್ A2 ತಗೊಂಡಿದ್ದೀನಿ. ಆಗ ನೀವೇನ್ ಮಾಡ್ಬೇಕು, ಈ ಕಾಲಮ್ ಈ ರೋ ಎರಡನ್ನ ಬಿಡಬೇಕು. ಅವೆರಡನ್ನ ಬಿಟ್ಟಾಗ ಉಳಿಯೋದು B1 B3 C1 C3. ಸೊ ಡಿಟರ್ಮಿನೆಂಟ್ ಆಫ್ B1 B3 C1 C3. ದೆನ್ ಸಾಲ್ವಿಂಗ್ ದ ಡಿಟರ್ಮಿನೆಂಟ್ B1 C3 ಮೈನಸ್ C1 B3. ಅದೇ ರೀತಿ ಮೈನರ್ ಆಫ್ A3 ಈ ಮೂಲೆಯಲ್ಲಿ ಇದೆಯಲ್ಲ ಅದು A3. ಇಫ್ ಯು ಲೀವ್ ದಿಸ್ ಕಾಲಮ್ ಅಂಡ್ ರೋ, ಈ ಕಾಲಮ್ ಅನ್ನ ಮತ್ತೆ ರೋ ಅನ್ನ ಬಿಟ್ಟಾಗ ಉಳಿಯೋದು ಡಿಟರ್ಮಿನೆಂಟ್ ಆಫ್ B1 B2 C1 C2. ಸೊ ದಟ್ ಈಸ್ B1 C2 ಮೈನಸ್ B2 C1 ಅಥವಾ C1 B2 ಬರ್ಕೋಬಹುದು. ಸಿಮಿಲರ್ಲಿ ಮೈನರ್ ಆಫ್ B1 ಕಂಡುಹಿಡಿಯಬೇಕು ಅಂದ್ರೆ ಇಲ್ಲಿದೆ B1 ಸೆಕೆಂಡ್ ರೋ ಫಸ್ಟ್ ಕಾಲಮ್. ಓಕೆ, ಸೆಕೆಂಡ್ ರೋ ನಲ್ಲಿ ಇದೆ, ಫಸ್ಟ್ ಕಾಲಮ್ ಅಲ್ಲಿ ಇದೆ. ಸೊ ಈ B1 ತಗೊಂಡಾಗ ಈ ಕಾಲಮ್ ಅನ್ನ ಬಿಟ್ಬಿಡಿ, B1 ಯಾವ ಕಾಲಮ್ ಅಲ್ಲಿ ಇದೆ ಆ ಕಾಲಮ್ ಬಿಡಿ, ಯಾವ ರೋ ಇದೆ ಅದು ಬಿಡಿ. ಸೊ ಉಳಿಯೋದೇನು, A2 A3 ಉಳಿಯುತ್ತೆ, ಇಲ್ಲಿ C2 C3 ಉಳಿಯುತ್ತೆ. ಸೊ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ A2 A3 C2 C3. So if you simplify, it becomes A2 C3 minus A3 C2. Similarly, if you take B2, leave this column and row, it remains with determinant of A1 A3 C1 C3. ಇದು ಬರ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅದಾದ್ಮೇಲೆ 2 cross 2 ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿದೆ. Then if you take B3 minor, you leave this column and row, it remains with A1 A2 C1 C2. Okay. ಅದೇ ರೀತಿ C1 ಥರ್ಡ್ ರೋ ತಗೊಂಡಿದ್ದೀವಿ. ಮೈನರ್ ಆಫ್ C1 ತಗೊಂಡಾಗ ಲೀವ್ ದಿಸ್ ಕಾಲಮ್ ಅಂಡ್ ರೋ, ಇಟ್ ರಿಮೈನ್ಸ್ ವಿತ್ A2 A3 B2 B3. ದೆನ್ ಮೈನರ್ ಆಫ್ C2 ತಗೊಂಡಾಗ ಲೀವ್ ದಿಸ್ ಕಾಲಮ್ ಅಂಡ್ ರೋ, ದೆನ್ ಇಟ್ ರಿಮೈನ್ಸ್ A1 A3 B1 B3. ದಟ್ಸ್ ಸೋ ಸಿಂಪಲ್. ದೆನ್ ಲಾಸ್ಟ್ ಒನ್ ಮೈನರ್ ಆಫ್ C3, leave this column and row, it remains determinant of A1 A2 B1 B2. So that is all we have to find minor of matrix 3 cross A. So 3 cross 3 ಎಂದಾಗ ಟೋಟಲ್ 9 ಎಲಿಮೆಂಟ್ಸ್ ಬರುತ್ತೆ. ನಾವು 9 ಎಲಿಮೆಂಟ್ಸ್ ಗೆ ನಾವು ಮೈನರ್ ಅನ್ನ ಬರಿಬಹುದು. ನಿಮಗೆ ಯಾವ ಎಲಿಮೆಂಟ್ ಕೊಟ್ಟಿರ್ತೀವಿ ಆ ರೋ ಕಾಲಮ್ ಬಿಡಿ, ಉಳಿದಿರೋ ಎಲಿಮೆಂಟ್ಸ್ ಗೆ ಡಿಟರ್ಮಿನೆಂಟ್ ಬರ್ಕೊಳ್ಳಿ, ಸಾಲ್ವ್ ದ ಡಿಟರ್ಮಿನೆಂಟ್ಸ್. ಓಕೆ, so the same method should be applied to find the minor of the remaining 3 cross 3 matrices. 2 cross 2 kotra simple, 3 cross 3 kotra solpa jasti, still it is very easy to do. Okay, now we will start with the problems. Find the minor of 2 and 4 from the matrix 2 4 6 8. On the matrix kottidare 2 4 6 8 ide, alli 2 ಮತ್ತೆ 4 ಅವುಗಳದ್ದು ಮೈನರ್ ಕೇಳಿದ್ದಾರೆ ಅಷ್ಟಿದೆ. ಅವ್ರು ಎಷ್ಟು ಕೇಳಿದಾರೆ ಅಷ್ಟೇ ಮಾಡ್ಬೇಕು. ಅವ್ರು ಇವೆರಡೇ ಕೇಳಿದ್ರು, ನೀವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ, ಸೊ ಟು ಫೈಂಡ್ ದ ಮೈನರ್ ಆಫ್ 2 and 4,
ಫ್ರಮ್ ದ ಮ್ಯಾಟ್ರಿಕ್ಸ್ 2 4 6 8. ನಮಗೆ 2 ಕಂಡುಹಿಡಿಯಬೇಕು, ಮೈನರ್ 4 ಕಂಡುಹಿಡಿಯಬೇಕು. ಸೊ ಲೆಟ್ ದ ಗಿವನ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 4 6 8 ಬರ್ಕೊಂಡಿದ್ದೀನಿ. ಐ ನೀಡ್ ಮೈನರ್ ಆಫ್ 2 ಕಂಡುಹಿಡಿಯಬೇಕು, ಬರ್ಕೊಂಡಿದ್ದೀನಿ. ಮೈನರ್ ಆಫ್ 2 ಅಂತ ತಗೊಂಡಾಗ ಯು ಲೀವ್ ದಿಸ್ ಕಾಲಮ್ ಅಂಡ್ ರೋ. ಈ ಕಾಲಮ್ 2 6 2 4 ಅನ್ನ ನೀವು ಬಿಡಬೇಕಾಗತ್ತೆ. ಅದು ಬಿಟ್ರೆ ಉಳಿಯೋದು ಡಿಟರ್ಮಿನೆಂಟ್ ಆಫ್ ಎ 8, ದಟ್ ಈಸ್ 8. ಸೊ ಮೈನರ್ ಆಫ್ 2 ಈಸ್ 8. ಸಿಮಿಲರ್ಲಿ ಮೈನರ್ ಆಫ್ 4 ತಗೊಂಡಾಗ ಯು ಲೀವ್ ದಿಸ್ ಕಾಲಮ್ ಅಂಡ್ ರೋ. ಇವೆರಡನ್ನ ಬಿಟ್ಟಾಗ, ಈ ಕಾಲಮ್ ಮತ್ತೆ ರೋ ಬಿಟ್ಟಾಗ ಉಳಿಯೋದು ಡಿಟರ್ಮಿನೆಂಟ್ ಆಫ್ 6. ಸೊ therefore it is 6. So hence 2 cross 2 is very very simple. Minor of 2 is 8. Minor of 4 is 6. Generally ನಿಮಗೆ 4 marks questions ಕೇಳಬೇಕು ಅಂದ್ರೆ just they will give find the minor of the given matrix ಅಂತ ಕೊಟ್ರೆ ನೀವು 2 ಗೂ ಕಂಡುಹಿಡಿಯಬೇಕು, 4 ಗೂ ಕಂಡುಹಿಡಿಯಬೇಕು, 6 ಗೂ ಕಂಡುಹಿಡಿಯಬೇಕು, 8 ಗೂ ಕಂಡುಹಿಡಿಯಬೇಕು. ಆದ್ರೆ ಅವರು ಇಲ್ಲಿ ಸ್ಪೆಸಿಫಿಕ್ ಆಗಿ 2 ಮತ್ತೆ 4 ಅಷ್ಟೇ ಕೇಳಿರೋದ್ರಿಂದ no need to calculate for 6 and 8. ಸಪೋಸ್ ನೀವು 6 ಗೆ ಕಂಡುಹಿಡಿಯಬೇಕು ಅಂದ್ರೆ ಜಸ್ಟ್ 6 ತಗೊಳ್ಳಿ, leave this column and row, ಉಳಿಯೋದೇನು 4, ಅದು ಮೈನರ್ ಆಫ್ 6 ಆಗತ್ತೆ. Then minor of 8 ಅಂದ್ರೆ leave this column and row, that is 2. So minor of 8 is 2. That's so simple. Okay. Then another one. Find the minor of -2 -5. ಇಲ್ಲಿ -2 -5 ಸೆಕೆಂಡ್ ರೋ ನಲ್ಲಿ ಇದೆ. ಅದ್ರದ್ದು ನಾವು ಮೈನರ್ ಗಳನ್ನ ಕಂಡಿಯೋಣ. ಸೊ ಲೆಟ್ ಗಿವನ್ ಏನ್ ಕೊಟ್ಟಿದ್ದಾರೆ, ಅವ್ರು ಎ ಅಂತ ಕೊಟ್ಟಿಲ್ಲ ಅಂದ್ರು ಯು ಕ್ಯಾನ್ ಅಸ್ಯೂಮ್. ಓಕೆ, ಮ್ಯಾಥಮೆಟಿಕ್ಸ್ ಯು ಕ್ಯಾನ್ ಅಸ್ಯೂಮ್ ಎ ಇಸ್ ಈಕ್ವಲ್ ಟು 1 -3 -2 -5 ಬರ್ಕೊಂಡಿದ್ದೀನಿ. ಇಲ್ಲಿ ಮೈನರ್ ಆಫ್ -2 ಮೇಲ್ಗಡೆ ಅವಶ್ಯಕತೆ ಇಲ್ಲ, ಓನ್ಲಿ -2 ಇದೆ. ಲೀವ್ ದಿಸ್ ಕಾಲಮ್ ಅಂಡ್ ರೋ. ಕಾಲಮ್ ಮತ್ತೆ ರೋ ಬಿಟ್ರೆ ಉಳಿಯೋದೇನು -3. ಸೊ ಡಿಟರ್ಮಿನೆಂಟ್ ಆಫ್ -3, ದಟ್ ಮೀನ್ಸ್ -3. therefore minor of -2 is -3. Then minor of -5, that is leave this column and row. -5 ಇರ್ತಕ್ಕಂತಹ ಕಾಲಮ್ ಮತ್ತೆ ರೋ ಎರಡನ್ನ ಬಿಡಿ. Then it remains with 1, that is determinant of 1 is equal to 1. So minor of -5 is 1. ಅರ್ಥ ಆಯ್ತಲ್ಲ? ಸೊ minor of -2 is -3. Minor of -5 is 1. Okay, so that is how we can find the minor of a 2 cross 2 matrix. ಸಿಂಪಲ್ ಇದೆ. ಇವನ್ 4 ಕಂಡುಹಿಡಿಯಬೇಕು ಅಂದ್ರೆ 4 ಲೈನ್ ಅಲ್ಲಿ ಆನ್ಸರ್ ಬರುತ್ತೆ. ನೀವು ಪದೇ ಪದೇ ಡಿಟರ್ಮಿನೆಂಟ್ ಯಾಕೆ ಬರಿತಾ ಇದೀವಿ ಅಲ್ಲಿ ಅಂದ್ರೆ ಇಲ್ಲಿ ಈ 3 cross 3 ಪ್ರಾಬ್ಲಮ್ ಬಂದಾಗ 3 cross 3 ನಲ್ಲಿ ನೀವು ಡಿಟರ್ಮಿನೆಂಟ್ ಬರ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ತಪ್ಪಾಗತ್ತೆ. ಅದಕ್ಕೋಸ್ಕರ ನಾವು ಅಲ್ಲೂ ಕೂಡ ಬರಿತಾ ಇದೀವಿ ರೂಲ್ ಪ್ರಕಾರ. ನಾವು ಫೈಂಡ್ ದ ಮೈನರ್ ಆಫ್ 1 from the matrix 1 2 6 3 4 7 8 9 5. ಈ ಒಂದು ಮ್ಯಾಟ್ರಿಕ್ಸ್ ಇಂದ ನಾವು ಬರೀ ಕೇವಲ ಇದೊಂದೇ ಕೇಳಿದ್ದಾರೆ, ಒಂದು ಮಾತ್ರ. ಮೇ ಬಿ ಅದನ್ನ 3 marks ಗೋ 4 marks ಗೋ ಕೇಳಬಹುದು. ಫೈಂಡ್ ದ ಮೈನರ್ ಆಫ್ 1 ಓನ್ಲಿ. ಈ ಒಂದು ಮೈನರ್ ಕಂಡಿರಿ ಅಂತ ಹೇಳಿದ್ದಾರೆ. ಸೊ ಈ 1 ಅನ್ನ ಕಂಡಿಬೇಕು ಅಂದ್ರೆ ಫಸ್ಟ್ ಯು ಕ್ಯಾನ್ ರೈಟ್ ಲೆಟ್ ಎ ಇಸ್ ಈಕ್ವಲ್ ಟು 1 2 6 3 4 7 8 9 5 ಅಂತ ಬರ್ಕೊಳ್ಳೋಣ. ನನಗೆ ಮೈನರ್ ಆಫ್ 1 ಮಾತ್ರ ಕಂಡಿಬೇಕು. ಸೊ ಈ 1 ಇಲ್ಲಿದೆ. ಸೊ ಜಸ್ಟ್ ಲೀವ್ ದಿಸ್ ಕಾಲಮ್ ಅಂಡ್ ದಿಸ್ ರೋ. ಫಸ್ಟ್ ರೋ ಇದೆ, ಫಸ್ಟ್ ಕಾಲಮ್ ಇದೆ, ಅದನ್ನ ಬಿಟ್ಬಿಡಿ. ಉಳಿದಿರ್ತಕ್ಕಂಥ ನಂಬರ್ದು ಡಿಟರ್ಮಿನೆಂಟ್ಸ್ ಬರ್ಕೊಳ್ಳಿ. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ 4 7 9 5 ಅದು ಬರ್ಕೊಂಡಿದ್ದೀನಿ. ದೆನ್ ಯು ನೋ ಹೌ ಟು ಸಾಲ್ವ್ ದಿಸ್ 2 cross 2 ಡಿಟರ್ಮಿನೆಂಟ್. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ, ದೆನ್ ಮೈನಸ್ ತಗೊಂಡು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ. ಸೊ 4 into 5 minus 7 into 9. 4 into 5 minus 7 into 9. So 5 4s are 20 and 9 7s are 63. Therefore 20 minus 63 is minus 43. That is the minor of 1. ಇದೊಂದೇ ಕಂಡಿಡಿಯ ಕೇಳಿರೋದು. ಓಕೆ, ಎಲ್ಲದನ್ನು ಕಂಡಿಡಿಯೋದು ಹೇಗೆ ಅಂದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಸೊ ದೆನ್ ಅನದರ್ ಎಕ್ಸಾಂಪಲ್ ಹಿಯರ್. ಫೈಂಡ್ ದ ಮೈನರ್ ಆಫ್ 5 and -3 from the matrix 2 5 6 -1 4 -3 0 9 7. ಇಲ್ಲಿ 5 ಮೈನರ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, -3 ಮೈನರ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೇಮ್ ಥಿಂಗ್, ಲೆಟ್
ಎ ಇಸ್ ಈಕ್ವಲ್ ಟು ಅವ್ರೇನು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಬರ್ಕೊಂಡಿದೀವಿ. ಫಸ್ಟ್ ವಿ ನೀಡ್ ಟು ಫೈಂಡ್ ಮೈನರ್ ಆಫ್ 5 ಇಲ್ಲಿದೆ ಅಲ್ವಾ, ಸೊ ಇದ್ರದ್ದು ಮೈನರ್ ಕಂಡುಹಿಡಿಯಬೇಕು. ಸೊ ಲೀವ್ ದಿಸ್ ಕಾಲಮ್ ಅಂಡ್ ದಿಸ್ ರೋ. ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಉಳಿಯೋದು -1, -3, 0, 7. ಅದ್ರದ್ದು ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಸೊ ಮೈನರ್ ಆಫ್ 5 is equal to -1, -3, 0, 7. Now simplify. -1 into 7, then minus of 0 into -3. First to principal diagonal, then secondary diagonal with one minus. Okay. Then -1 into 7 is -7, and -3 into 0 is 0. So -7 minus 0 is -7. Therefore, minor of 5 is -7. Similarly, minor of -3. ಎಲ್ಲಿದೆ -3? ಇಲ್ಲಿದೆ. ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಲ್ಲಿ ಇದೆ. ಸೊ ಈ -3 ಇರ್ತಕ್ಕಂಥ ರೋ ಈ ಕಾಲಮ್ ಎರಡನ್ನ ಬಿಡಿ. ದೆನ್ ಇಟ್ ರಿಮೈನ್ಸ್ ವಿತ್ 2509. 2509 ಉಳಿಯುತ್ತೆ. ಯು ಟೇಕ್ ಡಿಟರ್ಮಿನೆಂಟ್ ಆಫ್ ದಟ್ ಒನ್. ಡಿಟರ್ಮಿನೆಂಟ್ ಆಫ್ 2509. ಮಲ್ಟಿಪ್ಲೈ 2 into 9 minus 0 into 5. 2 into 9 minus 0 into 5. So 9 2s are 18 minus 5 into 0 is 0. So 18 minus 0 is equal to 18. Therefore, that is the minor of -3. ನಾವಿಲ್ಲಿ ಎರಡರದ್ದು ಮಾತ್ರ ಮೈನರ್ ಕಂಡುಹಿಡಿದಿದ್ದೀವಿ. ಒಂದು 5, ಇನ್ನೊಂದು -3. 5 ಬೇಕಾದಾಗ ಈ ಕಾಲಮ್ ರೋ ಬಿಟ್ಟು ಉಳಿದಿರೋದು ಡಿಟರ್ಮಿನೆಂಟ್ ಬರೆದು ಸಾಲ್ವ್ ಮಾಡಿದ್ರೆ -7 ಬಂತು. ದೆನ್ -3 ಮೈನರ್ ಬೇಕು ಅಂದ್ರೆ ಈ ರೋ ಮತ್ತೆ ಕಾಲಮ್ ಬಿಟ್ರೆ ಉಳಿದಿರೋದು 250709. ಅದರದ್ದು ನಾವು ಮೈನರ್ ಕಂಡುಹಿಡಿದ್ರೆ ಇಟ್ ಬಿಕಮ್ಸ್ 18. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಮೈನರ್. ಅಂದ್ರೆ ಒಂದೊಂದೇ ಸಿಂಗಲ್ ಎಲಿಮೆಂಟ್ಸ್ ಮೈನರ್ ಕಂಡುಹಿಡಿಯೋದು ಆ ತರ ಇರುತ್ತೆ. ಅದೇ ರೀತಿ ನೀವು 9 ಎಲಿಮೆಂಟ್ಗೂ ಕಂಡುಹಿಡಿಯಬಹುದು. ಸೊ ದಟ್ ವಿಲ್ ಬಿ ಆಲ್ಮೋಸ್ಟ್ 5 to 6 ಮಾರ್ಕ್ಸ್ ಬರುತ್ತೆ. ಓಕೆ, ಅದಿಲ್ಲಿ ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಕೋಫ್ಯಾಕ್ಟರ್ ಆದ್ಮೇಲೆ ಎಲ್ಲ ಸೇರಿಸಿ ಒಟ್ಟಿಗೆ ಬರುತ್ತೆ. ದೇರ್ ಯು ಕ್ಯಾನ್ ಫೈಂಡ್. ದೆನ್ ಕೋಫ್ಯಾಕ್ಟರ್ ಆಫ್ ಎ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್. ನಾವೀಗ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಕನ್ನ ಕಂಡುಹಿಡಿದ್ವಿ. ಸೊ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಜಸ್ಟ್ ಇಟ್ ಈಸ್ ಏನು, ಆ ಒಂದು ಯಾವ ಎಲಿಮೆಂಟ್ ತಗೊಂಡಿರ್ತೀರ ಆ ಎಲಿಮೆಂಟ್ ನ ರೋ ಕಾಲಮ್ ಅನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಬರ್ಕೊಂಡ್ರೆ ಅದು ಮೈನರ್ ಆಗುತ್ತೆ. ದೆನ್ ಕೋಫ್ಯಾಕ್ಟರ್ ಅಂದ್ರೆ ಏನು? ಕೋಫ್ಯಾಕ್ಟರ್ ಅಂದ್ರೆ ಇಟ್ ಈಸ್ ದ ಸೈನ್. ಅಂದ್ರೆ ಅದು ಒಂದು ಮೈನರ್ ಇದೆಯಲ್ಲ, ಮೈನರ್ ಕಂಡುಹಿಡಿದಿರ್ತೀವಲ್ಲ, ಆ ಮೈನರ್ದು ಸೈನ್ ಅನ್ನ ಡಿಸೈಡ್ ಮಾಡುತ್ತೆ. ಅದು ಪ್ಲಸ್ ಇದೆಯೋ ಮೈನಸ್ ಇದೆಯೋ ಅಂತ ಡಿಸೈಡ್ ಮಾಡೋದನ್ನ ನಾವು ಕೋಫ್ಯಾಕ್ಟರ್ ಅಂತ ಕರಿತೀವಿ. ಈಗೇನ್ ಮೈನರ್ ಕಂಡುಹಿಡಿಯೋದು ಗೊತ್ತಾಗಿದೆ, ಆ ಮೈನರ್ಗೆ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಮುಂಚೆ ಆ ಒಂದು ಸೈನ್ ಅನ್ನ ರಿವೀಲ್ ಮಾಡೋದಿದೆಯಲ್ಲ, ದಟ್ ಇಸ್ ಕೋಫ್ಯಾಕ್ಟರ್. ಓಕೆ, ಸೊ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಈಸ್ minor of the element with positive or negative sign given to it. ಅಂದ್ರೆ ಒಂದು ಮೈನರ್ ಕಂಡುಹಿಡಿಯೋದು ಗೊತ್ತಾಗಿದೆ. ಈಗ ಆ ಮೈನರ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ವಾಟ್ ಕೋಫ್ಯಾಕ್ಟರ್ ಆಫ್ ಎ ಎಲಿಮೆಂಟ್. ಓಕೆ, ಅಂದ್ರೆ if the element is in the ith row and jth column, generally I row j column ಅಲ್ಲಿ ಇದೆ ಅಂದಾಗ ಅದರ ಸೈನ್ ಅದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅನ್ನೋದು ಯಾವ ಬೇಸಿಸ್ ಮೇಲೆ ಬರಿತೀವಿ ಅಂದ್ರೆ -1 ಪವರ್ i ಪ್ಲಸ್ j ಈ ಫಾರ್ಮ್ಯಾಟ್ ಅಲ್ಲಿ ಬರಿತೀವಿ. ಇದ್ರ ಬೇಸಿಸ್ ಮೇಲೆ ಅದು ಎಲ್ಲೆಲ್ಲಿ ಇದೆ ಅನ್ನೋದ್ರ ಮೇಲೆ ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ತಗೊಳ್ತೀವಿ. ಸೊ ಇಫ್ ಯು ಟೇಕ್ ಫಸ್ಟ್ ರೋ ಫಸ್ಟ್ ಕಾಲಮ್, ಮೊದಲನೇ ರೋ ಮೊದಲನೇ ಕಾಲಮ್ ಅಂದ್ರೆ i ಕೂಡ 1 j ಕೂಡ 1. ಸೊ ಇಲ್ಲಿ 1 + 1 ಏನಾಯ್ತು 2 ಆಯ್ತು. -1² ಅಂದ್ರೆ ಏನಾಯ್ತು 1. ಸೊ ದೇರ್ ಫೋರ್ ಅಲ್ಲಿ ಪ್ಲಸ್ ಬಂತು. ಸಪೋಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಮೊದಲನೇ ರೋ ಎರಡನೇ ಕಾಲಮ್ ಅಂತ ತಗೊಂಡಾಗ 1 + 2 ಎಷ್ಟಾಯ್ತು 3 ಆಯ್ತು. ಸೊ -1 ಪವರ್ 3 ಅಂದ್ರೆ ಅದೇನಾಗತ್ತೆ ಮೈನಸ್ ಆಗತ್ತೆ. ಸೊ ಇಲ್ಲಿ ಪವರ್ ಈವನ್ ನಂಬರ್ ಬಂದ್ರೆ ಆನ್ಸರ್ ಪ್ಲಸ್ ಬರುತ್ತೆ. ಪವರ್ ಆಡ್ ನಂಬರ್ ಬಂದ್ರೆ ಬೆಸ ಸಂಖ್ಯೆ ಬಂದ್ರೆ ಆನ್ಸರ್ ಮೈನಸ್ ಬರುತ್ತೆ. ಅಷ್ಟೇ. ಈ ಕೋಫ್ಯಾಕ್ಟರ್ ಹೇಳೋದು ಇಷ್ಟೇ, ಅದು ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅಂತ ಹೇಳಿ. ಓಕೆ, ಸೊ steps to find cofactor of an element. So ಪ್ರತಿಯೊಂದು for each of a element of a matrix, ಪ್ರತಿಯೊಂದು ಎಲಿಮೆಂಟ್ ಗೂ ನಾವು ಬರೀತೀವಿ ಇದನ್ನ
allocate the plus or minus sign by using this one formula, that is minus 1 power I plus j. ಅದನ್ನ ಜನರಲಿ ನಾವು ಬರ್ದ್ಬಿಟ್ಟಿದೀವಿ ಇಲ್ಲಿ. ಯಾಕೆ ನಾವು ತಗೊಳ್ಳೋದು ಎರಡೇ ಮ್ಯಾಟ್ರಿಕ್ಸ್, ಐದರ್ 2x2 ಆರ್ 3x3, ಬೇರೆ ಇನ್ಯಾವುದು ತಗೊಳ್ಳಲ್ಲ. 4x4 ನಾವು ಮಾಡಲ್ಲ, ಓನ್ಲಿ 2x2 3x3, 2 ರೋ 2 ಕಾಲಮ್ ಅಥವಾ 3 ರೋ 3 ಕಾಲಮ್. ಓಕೆ, ಇಷ್ಟೇ ಮಾಡೋದು ನಾವು, ಬೇರೆ ಇನ್ಯಾವುದು ಮಾಡಲ್ಲ. ಹಾಗಾಗಿ ಅವಕ್ಕೆ ಈ ಫಾರ್ಮುಲಾ ಪ್ರಕಾರ minus 1 power I plus j ಪ್ರಕಾರ ಹೇಗ್ ಬಂದಿದೆ ನೋಡೋಣ. ಸೊ ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ 1 plus 1, ಸೊ -1 ಸ್ಕ್ವೇರ್ ಅಂದ್ರೆ ಪ್ಲಸ್ ಆಗುತ್ತೆ. ದೆನ್ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದಾಗ 1 plus 2 3, ಸೊ -1 power 3 ಅಂದ್ರೆ ಮೈನಸ್. ಸಿಮಿಲರ್ಲಿ ದಿಸ್ ಒನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೊ 2 plus 1 3, -1 power 3 ಅಂದ್ರೆ ಮೈನಸ್. ದೆನ್ ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೊ 2 plus 2 4, ಸೊ -1 power 4 ಅಂದ್ರೆ ಪ್ಲಸ್ ಆಗುತ್ತೆ. ಅದು 2x2 ಗೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ನಾವ್ ಇದನ್ನ ಹಿಂದೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಬೇಕಾದ್ರೂ ಕೂಡ ತಗೊಂಡಿದೀವಿ. ಫಸ್ಟ್ ರೋ ನಲ್ಲಿ ಫಸ್ಟ್ ಪ್ಲಸ್, ಆಮೇಲೆ ಮೈನಸ್, ಆಮೇಲೆ ಪ್ಲಸ್ ಅಂತ ಇದೇ ಬೇಸಿಸ್ ಮೇಲೆ ನಾವು ತಗೊಂಡಿರೋದು. ಅದೇ ರೀತಿ ಸಪೋಸ್ ಇಫ್ ವಿ ಗಿವ್ ಫಾರ್ 3x3 ಕೊಟ್ಟಾಗ ಅಷ್ಟೇ, ಇಲ್ಲಿ 1 plus 1 2, ಸೊ ಇದು ಪ್ಲಸ್, ಇದು 1 plus 2 3, ಸೊ ಮೈನಸ್, ಇದು 1 plus 3 4, ಸೊ ಪ್ಲಸ್. ದೆನ್ ಇಲ್ಲಿ 2 plus 1 3 ಮೈನಸ್, 2 plus 2 4, ಸೊ ಪ್ಲಸ್. ದೆನ್ 2 plus 3 5 ಮೈನಸ್. ದೆನ್ ಇಲ್ಲಿ 3 plus 1 4, ಥರ್ಡ್ ರೋ ಫಸ್ಟ್ ಕಾಲಮ್ ಅಂತ, ಸೊ 3 plus 1 4, ಸೊ ಪ್ಲಸ್ ಆಗತ್ತೆ. ಅಂದ್ರೆ ನಾನು ಪವರ್ ಬಗ್ಗೆ ಹೇಳ್ತಾ ಇರೋದು, 3 plus 1 4 ಪವರ್ 4 ಆದ್ರೆ ಪ್ಲಸ್ ಆಗತ್ತೆ, ಆಡ್ ನಂಬರ್ ಬಂದ್ರೆ ಮೈನಸ್ ಆಗತ್ತೆ. ಸೊ ಇದು 3 ಥರ್ಡ್ ರೋ ಸೆಕೆಂಡ್ ಕಾಲಮ್ 3 plus 2 5, ಸೊ ಮೈನಸ್ ಆಗತ್ತೆ. ಇದು ಥರ್ಡ್ ರೋ ಥರ್ಡ್ ಕಾಲಮ್ 3 plus 3 6, ಸೊ ದಟ್ ಈಸ್ ಪ್ಲಸ್ ಆಗತ್ತೆ. ಸೊ ನೀವು ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೀವು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಗೆ ಕೋಫ್ಯಾಕ್ಟರ್ ಬರಿತಾ ಇದ್ದೀರಾ ಅಂದಾಗ ಯು ಮಸ್ಟ್ ರಿಮೆಂಬರ್ ದಿಸ್. 2x2 ಇದ್ದಾಗ ಫಸ್ಟ್ ಪ್ಲಸ್, ನೆಕ್ಸ್ಟ್ ಮೈನಸ್, ಕೆಳಗಡೆ ಮೈನಸ್ ಪ್ಲಸ್. 3x3 ಗೆ ಕೋಫ್ಯಾಕ್ಟರ್ ಬರಿತಾ ಇದ್ದೀರಾ ಅಂದಾಗ ಇದನ್ನ ಪಕ್ಕದಲ್ಲಿ ಬರ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ. ಸೊ ಪ್ಲಸ್ ಮೈನಸ್ ಪ್ಲಸ್, ಕೆಳಗಡೆ ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್. ಯು ಕ್ಯಾನ್ ಅಬ್ಸರ್ವ್ ಎಲ್ಲೂ ಕೂಡ ಪಕ್ಕದಲ್ಲಿ ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಬರಲ್ಲ. ಪ್ಲಸ್ ಮೈನಸ್ ಪ್ಲಸ್, ಇವನ್ ಹಿಂಗ್ ತಗೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್. ನೀವು ಯಾವ ಕಡೆಯಿಂದನಾದ್ರೂ ತಗೊಳ್ಳಿ, ಪಕ್ಕದಲ್ಲಿ ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಬರಲ್ಲ. ಓಕೆ, ಈ ಟೈಪ್ ಅಲ್ಲಿ ಇರುತ್ತೆ. ಇದೊಂದನ್ನ ಜ್ಞಾಪಕ ಇಟ್ಕೊಂಡ್ರೆ ನೀವು ಕೋಫ್ಯಾಕ್ಟರ್ ಕಂಡುಹಿಡಿಯಬಹುದು. ಅದಕ್ಕೆ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಕಂಡುಹಿಡಿಯಬಹುದು. 100% ಯು ವಿಲ್ ಗೆಟ್ ಒನ್ ಪ್ರಾಬ್ಲಮ್ ಟು ಫೈಂಡ್ ಇನ್ವರ್ಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ಆ ಇನ್ವರ್ಸ್ ಕಂಡುಹಿಡಿಯಬೇಕು ಅಂದ್ರೆ ಯು ಮಸ್ಟ್ ನೋ ಹೌ ಟು ಫೈಂಡ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಂದಾನೆ ವಿ ಹ್ಯಾವ್ ಟು ರೈಟ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಡ್ಜಾಯಿಂಟ್ ಬರೀಲಿಕ್ಕೆ ಬೇಕೇ ಬೇಕು. ಸೊ ಇದು ಗೊತ್ತಿದೆ. ಮೈನರ್ ಕಂಡುಹಿಡಿಯಬೇಕು ಅಂದ್ರೆ ಏನ್ ಮಾಡ್ತೀರಾ, ಫಸ್ಟ್ ಪ್ಲಸ್ ಮೈನಸ್ ಬರ್ಕೊಳ್ತೀರಾ. ಆಮೇಲೆ ನಿಮ್ಗೆ ಯಾವ ಎಲಿಮೆಂಟ್ ಕೊಟ್ಟಿರ್ತೀವೋ ಆ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಬಿಡಿ, ಉಳಿದಿರೋ ಎಲಿಮೆಂಟ್ ಗೆ ಡಿಟರ್ಮಿನೆಂಟ್ ಬರಿಬೇಕಾಗತ್ತೆ. ಓಕೆ, ದಟ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ cofactor. So cofactor is a minor with a negative or positive sign. Cofactor it is already minor ಆಗಿದೆ. ಮೈನರ್ ಕಂಡುಹಿಡಿಯೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಈಗ. ಅದಕ್ಕೆ ನಾವು ಪ್ಲಸ್ ಅಥವಾ ಮೈನಸ್ ಸೈನ್ ಹಾಕ್ಬೇಕು ಅನ್ನೋದು ಕೋಫ್ಯಾಕ್ಟರ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ ಅಷ್ಟೇ. ಓಕೆ, ಸೊ ವಿ ವಿಲ್ ಡೂ ಒನ್ ಎಕ್ಸಾಂಪಲ್ ಹಿಯರ್. ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದಟ್. ಸೊ ಫಾರ್ 2x2 ಮ್ಯಾಟ್ರಿಕ್ಸ್ ಜನರಲ್ ಆಗಿ ತಗೊಂಡಿದ್ದೀನಿ. ಸೊ 2x2 ಮ್ಯಾಟ್ರಿಕ್ಸ್ ತಗೊಂಡಾಗ ನಾನು A1 ಗೆ ಕೋಫ್ಯಾಕ್ಟರ್ ಕಂಡುಹಿಡಿತೀನಿ ಅಂದಾಗ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇದು 2x2 ಮ್ಯಾಟ್ರಿಕ್ಸ್ ಆಗಿದೆ. ಸೊ ಫಸ್ಟ್ ಪ್ಲಸ್, ಆಮೇಲೆ ಮೈನಸ್, ಆಮೇಲೆ ಕೆಳಗಡೆ ಮೈನಸ್, ಆಮೇಲೆ ಪ್ಲಸ್. ಓಕೆ, ಸೊ ನಾನು A1 ಗೆ ನಾನು ಕೋಫ್ಯಾಕ್ಟರ್ ನ ಕಂಡುಹಿಡಿಯಬೇಕು ಅಂದ್ರೆ, ಸೊ ಯು ಲೀವ್ ದಿಸ್ ಕಾಲಮ್ ಅಂಡ್ ರೋ. ಉಳಿಯೋದೇನು B2. B2 ಉಳಿದಾಗ B2 ಯಾವ ಜಾಗದಲ್ಲಿ ಇದೆ ನೋಡಿ, ಇಲ್ಲಿದೆ. ಓಕೆ, ಸೊ B2 ಗೆ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಕೋಫ್ಯಾಕ್ಟರ್ ಆಫ್ A1 ಅಂದ್ರೆ that is determinant of plus determinant of B2, that is B2. Okay, so cofactor of A1 ಅಂದ್ರೆ ಈ ಕಾಲಮ್ ರೋ ಬಿಟ್ಬಿಡಿ, ಉಳಿಯೋದು B2. ಅದಕ್ಕೆ ಫಸ್ಟ್ ಪ್ಲಸ್ ಬರ್ಕೊಳ್ಳಿ. ಫಸ್ಟ್ 4 ಎಲಿಮೆಂಟ್ಸ್ ಬರ್ಕೊಳ್ಳಿ. ಕೋಫ್ಯಾಕ್ಟರ್ A1, ಕೋಫ್ಯಾಕ್ಟರ್ A2, ಕೋಫ್ಯಾಕ್ಟರ್ B1, ಕೋಫ್ಯಾಕ್ಟರ್ B2 ಬರ್ಕೊಂಡು ಕೋಫ್ಯಾಕ್ಟರ್ A1 ಗೆ ಪ್ಲಸ್, ಕೋಫ್ಯಾಕ್ಟರ್ A2 ಗೆ ಮೈನಸ್, ಕೋಫ್ಯಾಕ್ಟರ್ B1 ಗೆ ಮೈನಸ್, ಕೋಫ್ಯಾಕ್ಟರ್ B2 ಗೆ ಪ್ಲಸ್, ಆತರ ಬರ್ಕೊಂಡ್ಬಿಡಿ. ಅದಾದ್ಮೇಲೆ ಲೀವ್ ಕಾಲಮ್ ಅಂಡ್ ರೋ, ಇಲ್ಲಿ ಉಳಿಯೋದು B2. ಸೊ B2 ಬರ್ಕೊಳ್ತೀರಾ. ದೆನ್ ಕೋಫ್ಯಾಕ್ಟರ್ ಆಫ್ A2
ಈ ಕಾಲಮ್ ಈ ರೋ ಬಿಡ್ತೀರಾ, ಇದಕ್ಕೆ ಮೈನಸ್ ಬರ್ಕೊಂಡಿದೀವಿ ಆಲ್ರೆಡಿ, ದಟ್ ಈಸ್ ಮೈನಸ್ B1. ದೆನ್ ಇಲ್ಲಿ ಕೋಫ್ಯಾಕ್ಟರ್ ಆಫ್ B1 ಅಂದ್ರೆ ಯು ಕ್ಯಾನ್ ಲೀವ್ ದಿಸ್ ಕಾಲಮ್ ಅಂಡ್ ರೋ, ಅದಕ್ಕೆ ಆಲ್ರೆಡಿ ಮೈನಸ್ ಬರ್ಕೊಂಡಿದ್ದೀರಾ, ಇಲ್ಲಿ ತಪ್ಪಾಗಿದೆ, ಇದು ಮೈನಸ್ ಬರುತ್ತೆ. ಸೊ ಮೈನಸ್ A2 ಬರುತ್ತೆ. ಅಂಡ್ ದೆನ್ ಫೈನಲಿ B2 ಗೆ ಇದು ಬರುತ್ತೆ. ಸೊ A1 ಗೆ ಪ್ಲಸ್ B2, A2 ಗೆ ಮೈನಸ್ B1, B1 ಗೆ ಮೈನಸ್ A2 ಅಂಡ್ B2 ಗೆ ಪ್ಲಸ್ A1 ಬರುತ್ತೆ. ದೇರ್ ಫೋರ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಇದಾಗತ್ತೆ. ಇಲ್ಲಿ ಏನ್ ಬಂದಿರ್ತೀವಲ್ಲ ಅದು ಬರ್ಕೊಳ್ಳೋದು. ಸೊ ಕೋಫ್ಯಾಕ್ಟರ್ ಆಫ್ A1 ಏನು, B2, ದೆನ್ ಇದು ಮೈನಸ್ B1, ಇದು ಮೈನಸ್ A2, ಇದು ಪ್ಲಸ್ A1 ಆಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ದ ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ 2x2. ಇಲ್ಲಿ ನಂಬರ್ಸ್ ಇರೋದ್ರಿಂದ ಇಲ್ಲಿ A1, A2, B1, B2 ಇರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಂಬರ್ಸ್ ಇರುತ್ತಲ್ಲ, ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಯು ಹ್ಯಾವ್ ಟು ಫಾಲೋ ದ ಸೇಮ್ ಮೆಥಡ್ ಟು ಫೈಂಡ್ ಕೋಫ್ಯಾಕ್ಟರ್ ಆಫ್ 2x2 ಮ್ಯಾಟ್ರಿಸಸ್. ಅದೇ ರೀತಿ 3x3 ಮ್ಯಾಟ್ರಿಕ್ಸ್ ನ ತಗೊಂಡಿದ್ವಿ ನಾವಿಲ್ಲಿ. ಸೊ ಟು ಫೈಂಡ್ ಕೋಫ್ಯಾಕ್ಟರ್ ಆಫ್ A1, B1, C1, A2, B2, C2 ಎಲ್ಲದಕ್ಕೂ ಸೇಮ್. ಇಲ್ಲಿ ನೋಡಿ 3, 3, 3, ಇಲ್ಲೂ ಅಷ್ಟೇ 3, 3, 3. ಫಸ್ಟ್ ರೋ ನಲ್ಲಿ ಇರೋದಕ್ಕೆ ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ದೆನ್ ಪ್ಲಸ್ ಮೈನಸ್ ಪ್ಲಸ್. ಈ ಆರ್ಡರ್ ಅಲ್ಲೇ ಬರ್ಕೋಬೇಕು ನೀವು. ದರ್ ಇಸ್ ನೋ ವೇ ಅಟ್ ಆಲ್. ಇಲ್ಲಿ ಏನಿದೆ ಅದೇ ಆರ್ಡರ್ ಬರ್ಕೋಬೇಕು. ನೀವು A1 ತಗೊಂತೀರಾ, ಪ್ಲಸ್ ಫಸ್ಟ್ ಪ್ಲಸ್ ಬರ್ಕೊಂಡ್ಬಿಡ್ಬೇಕು. A2 ತಗೊಳ್ತೀರಾ, ಫಸ್ಟ್ ಅದಕ್ಕೆ ಮೈನಸ್ ಬರ್ಕೋಬೇಕು. A3 ತಗೊಳ್ತೀರಾ, ಪ್ಲಸ್. B1 ತಗೊಂತೀರಾ, ಫಸ್ಟ್ ಮೈನಸ್ ಬರ್ಕೋಬೇಕು, ಆಮೇಲೆ ಮೈನರ್ ಕಂಡಿಡಿಬೇಕು. ಓಕೆ, ಸೊ A1 ಗೆ ನಾವು ಕಂಡಿಬೇಕು ಅಂದ್ರೆ A1 ಗೆ ನಾವು ಆಲ್ರೆಡಿ ಪ್ಲಸ್ ಬರ್ಕೊಂಡಿದೀವಿ. ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು B2, B3, C2, C3. ಅದಕ್ಕೆ ಡಿಟರ್ಮಿನೆಂಟ್ ಬರ್ಕೊಳ್ಳಿ, ಸಾಲ್ವ್ ಮಾಡಿ. ಯು ಗೆಟ್ ಕೋಫ್ಯಾಕ್ಟರ್ ಆಫ್ A1. ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ A2 ಬೇಕು ಅಂದ್ರೆ ಲೀವ್ ಫಸ್ಟ್ ಮೈನಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು B1, B3, C1, C3. ಅದು ಡಿಟರ್ಮಿನೆಂಟ್ ಬರ್ಕೊಳ್ಳಿ. ದೆನ್ ಕೋಫ್ಯಾಕ್ಟರ್ ಆಫ್ A3 ಬೇಕು ಅಂದ್ರೆ ಫಸ್ಟ್ ಪ್ಲಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ರಿಮೈನಿಂಗ್ ಡಿಟರ್ಮಿನೆಂಟ್ B1, B2, C1, C2. ಇಲ್ಲೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಇದ್ಯಾವುದನ್ನು. ಓಕೆ, ದೆನ್ ಕೋಫ್ಯಾಕ್ಟರ್ ಆಫ್ B1 ಅಂದ್ರೆ ಅದಕ್ಕೆ ಮೈನಸ್ ಬರುತ್ತೆ. ದೆನ್ ಆ ಒಂದು ರೋ ಮತ್ತೆ ಕಾಲಮ್ ಬಿಟ್ರೆ ಉಳಿಯೋದು A2, A3, C2, C3. ದೆನ್ ಕೋಫ್ಯಾಕ್ಟರ್ ಆಫ್ B2 ತಗೊಂಡ್ರೆ ಪ್ಲಸ್, ಕೋಫ್ಯಾಕ್ಟರ್ ಆಫ್ B3 ಗೆ ಮೈನಸ್. ಯು ನೋ ಆಲ್ರೆಡಿ ಔಟ್ ಟು ಫೈಂಡ್ ಮೈನರ್. ಮೈನರ್ ಬರ್ಕೊಳ್ಳೋದು ಬರುತ್ತೆ, ಜಸ್ಟ್ ಮೈನಸ್ ಪ್ಲಸ್ ಮೈನಸ್ ಬರ್ಕೊಳ್ಳೋದು ಹೇಳ್ತಾ ಇದೀನಿ. ಓಕೆ, ಇಲ್ಲಿ ಅಗೇನ್ C1 ಗೆ ಪ್ಲಸ್, C2 ಗೆ ಮೈನಸ್, C3 ಗೆ ಪ್ಲಸ್. ಯು ಕ್ಯಾನ್ ಸಿ ಪ್ರೀವಿಯಸ್ ಇಂದ ನೋಡ್ಕೊಂಡ್ ಬನ್ನಿ. ಆಲ್ಟರ್ನೇಟಿವ್ ಫಸ್ಟ್ A1 ಗೆ ಪ್ಲಸ್ ಮೈನಸ್ ಪ್ಲಸ್, ಅದಾದ್ಮೇಲೆ ಇಲ್ಲಿ B1 ಇಲ್ಲಿ ಮೈನಸ್ ಪ್ಲಸ್ ಮೈನಸ್, ದೆನ್ ಪ್ಲಸ್ ಮೈನಸ್ ಪ್ಲಸ್. ನೋಡಿ, ಒಂದು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಇದೇ ತರ ಬರುತ್ತೆ. ಸ್ಟಾರ್ಟ್ ಎ ಇಂದ ಸ್ಟಾರ್ಟ್ ಆದ್ರೆ A1 ಇಂದ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಈ ತರ 9 ಎಲಿಮೆಂಟ್ ಆರ್ಡರ್ ಅಲ್ಲೇ ಬರ್ಕೊಂಡ್ಬಿಟ್ರೆ ನೀವು ಫಸ್ಟ್ ಇವೆಲ್ಲ ಬರ್ಕೊಂಬಿಡಿ, ಮೈನಸ್ ಪ್ಲಸ್ ಎಲ್ಲದನ್ನು ಆರ್ಡರ್ ಬರ್ಕೊಳ್ಳಿ. ಆಮೇಲೆ ಪ್ರತಿಯೊಂದಕ್ಕೂ ಡಿಟರ್ಮಿನೆಂಟ್ ಬರ್ಕೊಂಡು ಸಾಲ್ವ್ ಮಾಡಿ. ಸೊ ಇಟ್ ವಿಲ್ ಬಿ ವೆರಿ ಈಸಿಯರ್. ದೆನ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಎಲ್ಲಾ ವ್ಯಾಲ್ಯೂಗಳನ್ನ ಸಾಲ್ವ್ ಮಾಡಿದಾಗ ಏನೇನ್ ಆನ್ಸರ್ ಬರುತ್ತಲ್ಲ, ಕೋಫ್ಯಾಕ್ಟರ್ A1 ಸಾಲ್ವ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅದು ಇಲ್ಲಿ ಬರೀರಿ. A2 ಗೆ ಬಂದಿದ್ದ ಆನ್ಸರ್ ಇಲ್ಲಿ ಬರೀರಿ, A3 ಗೆ ಬಂದಿದ್ದ ಆನ್ಸರ್ ಇಲ್ಲಿ ಬರೀರಿ. ಸಿಮಿಲರ್ಲಿ B1, B2, B3, C1, C2, C3 ಬರೀರಿ. ಅಂಡ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ cofactor matrix of a given matrix A. Okay, so we have to follow the same method to find cofactor of remaining problems. So just we will do problems. Okay, problems ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. So directly we will go for problems. Find cofactor of 3 and 5 from the matrix this one 3, 5, 7, 9 ಅಲ್ಲಿ 3 ಗೆ ಮತ್ತೆ 5 ಗೆ cofactors ಕಂಡಿಡಿರಿ ಅಂತ ಹೇಳಿದ್ದಾರೆ. ಮೈನರ್ಸ್ ಕಂಡಿಡಿರಿ ಅಂದ್ರು ಸೇಮ್ ಕೆಲಸನೇ. ಆ ರೋ ಯಾವ ಎಲಿಮೆಂಟ್ ಕೊಟ್ಟಿದ್ದಾರೆ ಅದನ್ನ ಬಿಡಬೇಕು, ಕಾಲಮ್ ರೋ ನ ಉಳಿದಿರೋದು ಬರ್ಕೋಬೇಕು ಡಿಟರ್ಮಿನೆಂಟ್. ಇಲ್ಲಿ ಕೋಫ್ಯಾಕ್ಟರ್ ಅಂದ್ರೆ ಜೊತೆಗೆ ಏನು ಬರಿಬೇಕು, ಅದು ಪ್ಲಸ್ ಮೈನಸ್ ಅಷ್ಟೇ ಬರಿಬೇಕು. ಅದು ಬರ್ದು ಆಸ್ ಯೂಶುವಲ್ ಮೈನಸ್ ಕಂಡಿಡಿಬೇಕು, ಇದು ಏನು ಮೈನರ್ ಕಂಡಿಡಿಬೇಕಾಗತ್ತೆ. ಸೊ ಲೆಟ್ A is equal to 3, 5, 7, 9 ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿದೆ ಇಲ್ಲಿ ಫಸ್ಟ್ ಗೆ ಮೈನಸ್ ಪ್ಲಸ್, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಮೈನಸ್ ಪ್ಲಸ್. ಸೊ ಕೋಫ್ಯಾಕ್ಟರ್ ಆಫ್ 3 ಎಲ್ಲಿದೆ, ಇಲ್ಲಿದೆ, ಅಲ್ಲಿ ಏನ್ ಬರ್ಬೇಕು, ಪ್ಲಸ್ ಬರ್ಬೇಕು. ಸೊ ಪ್ಲಸ್ ಬರ್ಕೊಳ್ತೀರಾ. ಲೀವ್ ದಿಸ್ ಕಾಲಮ್ ಅಂಡ್ ರೋ, ಆ 3 ಇರ್ತಕ್ಕಂಥ ಕಾಲಮ್ ರೋ ಬಿಡಿ, ಉಳಿಯೋದು 9. ದೇರ್ ಫೋರ್
ಕೋಫ್ಯಾಕ್ಟರ್ ಆಫ್ 3 ಏನಾಯ್ತು +9 ಆಯ್ತು. ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ 5 ತಗೊಳ್ತೀರಾ, ಆ 5 ಗೆ ಏನಿದೆ ಸೈನು ಮೈನಸ್ ಇದೆ. ಕೋಫ್ಯಾಕ್ಟರ್ ಬರ್ಕೋಬೇಕು ಅಂದ್ರೆ ಮೈನಸ್ ಬರ್ಕೊಳ್ಳೇಬೇಕು ಫಸ್ಟ್. ಮೈನಸ್, ನೀವು ಮೈನರ್ ಅಂದ್ರೆ ಪ್ಲಸ್ ಮೈನಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋಫ್ಯಾಕ್ಟರ್ ಅಂದ್ರೆ ಪ್ಲಸ್ ಮೈನಸ್ ಬರ್ಕೊಂಡು ಉಳಿದಿರೋದು ಬರ್ಕೋಬೇಕು. ಓಕೆ, ಸೊ ಫಾರ್ 5 ಮೈನಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಇಟ್ ರಿಮೈನ್ಸ್ ವಿತ್ ಡಿಟರ್ಮಿನೆಂಟ್ 3. ಸಾರಿ 5 ಅಲ್ವಾ, ಈ ರೋ ಮತ್ತೆ ಕಾಲಮ್ ಬಿಡಿ, ಉಳಿಯೋದು ಡಿಟರ್ಮಿನೆಂಟ್ 7. ಸೊ ಆನ್ಸರ್ ಇಸ್ -7. So therefore cofactor of 3 is 9, cofactor of 5 is -7. So that is how we can find. ಈಗ ಅಲ್ಲಿ ಒಂದ್ ಎರಡಕ್ಕೆ ಮಾತ್ರ ಹೇಳಿದೆ. ಇಲ್ಲಿ ಏನ್ ಮಾಡ್ತಾ ಇದೀನಿ, ಫೈಂಡ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 1 3 2 5. ಇದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡಿಡಿ ಅಂತ ಹೇಳ್ತಾ ಇದೀನಿ. ಅಂದ್ರೆ ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 1 3 2 5 ಅಂತ. ಈ ಮ್ಯಾಟ್ರಿಕ್ಸ್ ಗೆ ನಾವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕು. ಅದರ ಅರ್ಥ ಏನು, 1 3 2 5. ಇವಕ್ಕೆ ಫಸ್ಟ್ ಕೋಫ್ಯಾಕ್ಟರ್ಸ್ ಕಂಡಿಡಿದ್ಬಿಡಿ, ಪ್ರತಿಯೊಂದು ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ ಕಂಡಿಡಿರಿ. ಅದಾದ್ಮೇಲೆ ಈ ಜಾಗಗಳಲ್ಲಿ ಯಾವ್ಯಾವ ಕಂಡಿಡಿತೀರಾ ಆ ಜಾಗಗಳಲ್ಲಿ ಕೋಫ್ಯಾಕ್ಟರ್ ನ ಬರೆದ್ ಬಿಟ್ರೆ ಯು ಗೆಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ಯು ಕಮ್ ಟು ನೋ ಹಿಯರ್, ಲೆಟ್ ಎ ಇಸ್ ಈಕ್ವಲ್ ಟು 1 3 2 5 ಫಸ್ಟ್ ಬರ್ಕೊಂಡಿದ್ದೀನಿ. ಈಗ ನಾನು 4 ಎಲಿಮೆಂಟ್ ಗಳಿಗೆ ಕೋಫ್ಯಾಕ್ಟರ್ ಕಂಡಿಡಿತೀನಿ. ಫಸ್ಟ್ 1 3 2 5 ಅದನ್ನ ಬರ್ಕೊಳ್ತೀರಾ. ಕೋಫ್ಯಾಕ್ಟರ್ 1, ಕೋಫ್ಯಾಕ್ಟರ್ 3, ಕೋಫ್ಯಾಕ್ಟರ್ 2, ಕೋಫ್ಯಾಕ್ಟರ್ 5 ಈ ತರ ಫಸ್ಟ್ ಬರ್ಕೊಂಡ್ಬಿಡಿ. ಅದಾದ್ಮೇಲೆ 1 ಗೆ ಏನ್ ಬರುತ್ತೆ ಪ್ಲಸ್, 3 ಗೆ ಮೈನಸ್, 2 ಗೆ ಮೈನಸ್, 5 ಗೆ ಪ್ಲಸ್. ಸೊ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆ ತರ ಬರ್ಕೊಂತೀರಾ ಫಸ್ಟ್, ಆಯ್ತಾ? ಸೊ ಕೋಫ್ಯಾಕ್ಟರ್ ಆಫ್ 1 ಏನಾಗಿರುತ್ತೆ, 1 ಅಂದ್ರೆ ಫಸ್ಟ್ ಪ್ಲಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು 5. ಸೊ ದಟ್ ಈಸ್ +5. ದೆನ್ ಕೋಫ್ಯಾಕ್ಟರ್ ಆಫ್ 3 ತಗೊಳ್ಳಿ, ಅದಕ್ಕೆ ಮೈನಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು ಡಿಟರ್ಮಿನೆಂಟ್ 3. ಸೊ ರೈಟ್ -2. ದೆನ್ ಕೋಫ್ಯಾಕ್ಟರ್ ಆಫ್ 2 ತಗೊಳ್ಳಿ, ಅದಕ್ಕೂ ಮೈನಸ್ ಬರುತ್ತೆ, ಫಸ್ಟ್ ಮೈನಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು ಡಿಟರ್ಮಿನೆಂಟ್ 3. ಸೊ -3. ದೆನ್ ಕೋಫ್ಯಾಕ್ಟರ್ ಆಫ್ 5 ತಗೊಳ್ಳಿ, ಅದಕ್ಕೆ ಪ್ಲಸ್ ಬರ್ಕೊಳ್ಳಿ, ಲೀವ್ ದಿಸ್ ಕಾಲಮ್ ಅಂಡ್ ರೋ, ಉಳಿಯೋದು ಡಿಟರ್ಮಿನೆಂಟ್ 1. ಸೊ ದಟ್ ಈಸ್ +1. ಸೊ ಕೋಫ್ಯಾಕ್ಟರ್ ಆಫ್ 1 is 5, cofactor of 3 is -2, cofactor of 2 is -3, cofactor of 5 is 1. Then cofactor matrix ಅಂದ್ರೆ ಏನು, ಇಲ್ಲಿ 1 ಜಾಗದಲ್ಲಿ 5 ಬರ್ಕೊಳ್ಳಿ, 3 ಜಾಗದಲ್ಲಿ -2 ಬರ್ಕೊಳ್ಳಿ, 2 ಜಾಗದಲ್ಲಿ -3 ಬರ್ಕೊಳ್ಳಿ, 5 ಜಾಗದಲ್ಲಿ 1 ಬರ್ಕೊಳ್ಳಿ. So that is what cofactor matrix. Therefore cofactor matrix of A is 5 -2 -3 1. Hope you understood. ಇಲ್ಲಿ ಏನಿದಾವಲ್ಲ 1 3 2 5 ಆ ಜಾಗದಲ್ಲಿ 5 -2 -3 1 ಬರೆದ್ರೆ that matrix is called cofactor matrix of given matrix A. ಇದು A matrix, ಇದು cofactor matrix of A. Hope you understood. So the cofactor matrix is 5 -2 -3 1. We'll do now little bigger, 3 x 3. ಸ್ವಲ್ಪ ದೊಡ್ಡದು ಬರುತ್ತೆ. ಓಕೆ, 9 ಎಲಿಮೆಂಟ್ಗಳಿಗೆ ಇಲ್ಲಿ ಫಸ್ಟ್ ನಾನು ಬರೀ 5 ಮತ್ತೆ 6ಕ್ಕೆ ಮಾತ್ರ ಕಂಡಿಡಿಲಿಕ್ಕೆ ಹೇಳ್ತೀನಿ. ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಫಾರ್ ಹೋಲ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡಿಡಿಲಿಕ್ಕೆ ಹೇಳ್ತೀನಿ. ಇವರು ಬರೀ 5 6 ಕೇಳಿರೋದ್ರಿಂದ ಇಟ್ ವಿಲ್ ಗೆಟ್ 4 ಮಾರ್ಕ್ಸ್. ಎಕ್ಸಾಮ್ ಅಲ್ಲಿ 4 ಮಾರ್ಕ್ಸ್ ಗೆ ಬರುತ್ತೆ. ನಿಮಗೆ ಪೂರ್ತಿ ಕೇಳಿದ್ರೆ ಇಟ್ ವಿಲ್ ಕಮ್ ಅರೌಂಡ್ 6 ಮಾರ್ಕ್ಸ್ ಗೆ ಬರುತ್ತೆ. ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇವನ್ ಎ ಇನ್ವರ್ಸ್ ಕೇಳಿದ್ರೆ ಅದು 6 ಮಾರ್ಕ್ಸ್ ಗೆ ಬರುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಅ ಬಿಗ್ ಪ್ರಾಬ್ಲಮ್. ಸೊ ನೀವು ಆದಷ್ಟು ಫಾಸ್ಟ್ ಆಗಿ ಮಾಡೋದನ್ನ ಕಲಿಬೇಕಾಗತ್ತೆ. ಸೊ ಕೊಟ್ಟಿರೋದು ಎ, ದಟ್ ಈಸ್ 3 2 5 7 8 2 1 6 4. ನಾನಿಲ್ಲಿ 5 ಗೆ ಕಂಡುಹಿಡಿಯಬೇಕು ಕೋಫ್ಯಾಕ್ಟರ್, 6 ಗೆ ಕಂಡುಹಿಡಿಯಬೇಕು. 5 ಬ್ರೌನ್ ಕಲರ್ ಅಲ್ಲಿ ಇದೆ, 6 ಗ್ರೀನ್ ಕಲರ್ ಅಲ್ಲಿ ಇದೆ, ಅವನ್ನ ಕಂಡುಹಿಡಿಯಬೇಕು. ಸೊ ಕೋಫ್ಯಾಕ್ಟರ್ ಆಫ್ 5 ಬರ್ಕೊಳ್ತೀನಿ ಫಸ್ಟ್. ಕೋಫ್ಯಾಕ್ಟರ್ ಆಫ್ 5, ಸೊ ಇಲ್ಲಿರೋದ್ರಿಂದ ಇದು ಪ್ಲಸ್ ಮೈನಸ್ ಪ್ಲಸ್. ಸೊ 5 ಗೆ ಏನ್ ಬರುತ್ತೆ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಬರೋದ್ರಿಂದ ಪ್ಲಸ್ ಬರ್ಕೊಳ್ಳಿ, ಈ ಕಾಲಮ್ ರೋ ಬಿಡಿ, ಉಳಿಯೋದು ಡಿಟರ್ಮಿನೆಂಟ್ 7 8 1 6 ಬರ್ಕೊಂಡಿದೀನಿ. ಸಿಂಪ್ಲಿಫೈ 7 6 42 ಮೈನಸ್
1 8 is 8. So 42 minus 8 is 34. Therefore, the answer is plus 34. So cofactor of 5 is 34. ಅದೇ ರೀತಿ cofactor of 6 ತಗೊಂಡಾಗ 6 is here. ಏನ್ ಬರುತ್ತೆ ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ 6 ಗೆ ಏನ್ ಬರುತ್ತೆ, ಕೋಫ್ಯಾಕ್ಟರ್ ವ್ಯಾಲ್ಯೂ ಮೈನಸ್ ಬರುತ್ತೆ. ಮೈನಸ್ ಬರ್ಕೊಂಡಿದೀವಿ. ಲೀವ್ ದಿಸ್ ಕಾಲಮ್ ಅಂಡ್ ರೋ. ರಿಮೈನಿಂಗ್ ಡಿಟರ್ಮಿನೆಂಟ್ 3 5 7 2 ಬರ್ಕೊಂಡಿದ್ದೀನಿ. ಸೊ ಸಿಂಪ್ಲಿಫೈ, ಮೈನಸ್ ಹಾಗೆ ಇರುತ್ತೆ. 3 2s are 6 minus 7 5s are 35. So 6 minus 35 is minus 29. So it becomes minus into minus plus 29. So cofactor of 6 andre 29. So plus bandaga stone worry ಮಾಡ್ಕೊಡೋ ಅವಶ್ಯಕತೆ ಇರಲ್ಲ. ಆದ್ರೆ ಮೈನಸ್ ಬಂದಾಗ you must be very careful. Okay. Now we will do the bigger one. Find the cofactor matrix of 5 1 3 4 2 6 2 1 4. Okay, that is a very very bigger one. So 9 ಎಲಿಮೆಂಟ್ ಗಳಿಗೆ ನಾವೀಗ ಕೋಫ್ಯಾಕ್ಟರ್ ಕಂಡುಹಿಡಿಯಬೇಕು. ಅವನ್ನ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರಿಬೇಕು. So A is equal to 5 1 3 4 2 6 2 1 4. So ಈ ಸೈನ್ ಗೊತ್ತಿರಬೇಕು. 5 ಗೆ ಪ್ಲಸ್, 1 ಗೆ ಮೈನಸ್, 2 3 ಗೆ ಪ್ಲಸ್, 4 ಗೆ ಮೈನಸ್, 2 ಗೆ ಪ್ಲಸ್, 6 ಗೆ ಮೈನಸ್, 2 ಗೆ ಪ್ಲಸ್, 1 ಗೆ ಮೈನಸ್, 4 ಗೆ ಪ್ಲಸ್. ಸೊ ಫಸ್ಟ್ ನೀವೇನ್ ಮಾಡಿ, ಜಸ್ಟ್ ರೈಟ್ ಆನ್ ಆಲ್ ದ 9. ನಿಮಗೆ ಡಿಟರ್ಮಿನೆಂಟ್ ಗೆ ಎಷ್ಟು ಬೇಕಾ ಜಾಗ ಗೊತ್ತಾಗುತ್ತಲ್ವಾ, ಅಷ್ಟು ಬಿಟ್ಕೊಂಡ್ಬಿಡಿ. ಕೋಫ್ಯಾಕ್ಟರ್ 5 ಇಸ್ ಈಕ್ವಲ್ ಟು ಪ್ಲಸ್, ಕೋಫ್ಯಾಕ್ಟರ್ 1 ಇಸ್ ಈಕ್ವಲ್ ಟು ಮೈನಸ್, ಕೋಫ್ಯಾಕ್ಟರ್ 3 ಇಸ್ ಈಕ್ವಲ್ ಟು ಪ್ಲಸ್, ಕೋಫ್ಯಾಕ್ಟರ್ 4 ಇಸ್ ಈಕ್ವಲ್ ಟು ಮೈನಸ್, ಕೋಫ್ಯಾಕ್ಟರ್ 2 ಈಕ್ವಲ್ ಟು ಪ್ಲಸ್, ಕೋಫ್ಯಾಕ್ಟರ್ 6 ಈಕ್ವಲ್ ಟು ಮೈನಸ್, ಕೋಫ್ಯಾಕ್ಟರ್ 2 ಈಕ್ವಲ್ ಟು ಪ್ಲಸ್, ಕೋಫ್ಯಾಕ್ಟರ್ 1 ಈಕ್ವಲ್ ಟು ಮೈನಸ್, ಕೋಫ್ಯಾಕ್ಟರ್ 4 ಈಕ್ವಲ್ ಟು ಪ್ಲಸ್. ಇದರ ಫಸ್ಟ್ 9 ಬರ್ಕೊಂಡ್ಬಿಡಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆರ್ಡರ್ ಬರ್ಕೊಂಡು ಹೋಗಿ. ಅದಾದ್ಮೇಲೆ ಪ್ರತಿಯೊಂದು ಎಲಿಮೆಂಟ್ ತಗೊಳ್ಳಿ. ಸೊ 5 ಬರ್ಕೊಂಡಿರ್ತೀರಾ, ಎಲಿಮೆಂಟ್ ತಗೊಳ್ಳಿ, ಆ ಕಾಲಮ್ ರೋ ಬಿಡಿ, ಉಳಿದಿರೋದು ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಫಸ್ಟ್ ಆ 9 ಬರ್ಕೊಂಡಿ. ಮತ್ತೆ ಅದೇ ತರ ಯಾವ ಎಲಿಮೆಂಟ್ ತಗೊಂಡಿರ್ತೀರಾ ಆ ರೋ ಕಾಲಮ್ ಬಿಡಿ, ಉಳಿದಿರೋ ಎಲಿಮೆಂಟ್ ಗಳಿಗೆ ಡಿಟರ್ಮಿನೆಂಟ್ ಹಾಕಿ 9 ಬರೀರಿ. ಅಷ್ಟು ಬರ್ಕೊಂಡ್ರೆ ರಿಮೈನಿಂಗ್ ಇಸ್ 2 × 2 ಸಿಂಪ್ಲಿಫಿಕೇಶನ್, ಡಿಟರ್ಮಿನೆಂಟ್, ಆನ್ಸರ್ ಬರೆಯೋದು ಅಷ್ಟ. ಓಕೆ, ವಿ ವಿಲ್ ಡೂ ದಟ್ ನೌ. ಕೋಫ್ಯಾಕ್ಟರ್ ಆಫ್ 5 ತಗೊಂಡಿದ್ದೀನಿ, ಅದಕ್ಕೆ ಪ್ಲಸ್ ಬರ್ಕೊಂಡಿದ್ದೀನಿ. ಲೀವ್ ದಿಸ್ ಕಾಲಮ್ ಅಂಡ್ ರೋ. ಉಳಿಯೋದು ಡಿಟರ್ಮಿನೆಂಟ್ 2 6 1 4. ಸೊ ಇದು ಆಲ್ರೆಡಿ ನಿಮಗೆ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಸೊ ಜಸ್ಟ್ ಐ ವಿಲ್ ಗೋ ಫಾಸ್ಟ್. 2 4s are 8 minus 1 6s are 6. So 8 minus 6 is plus 2. Then cofactor of 1. Leave this column and row. Remaining determinant 4 6 2 4. So minus hage barkoli. 4 4s are 16 minus 2 6 are 12. So 16 minus 12 is 4. 4 into minus is minus 4. Then cofactor of 3. That is plus barkoli. Leave this column and row. Remaining determinant 4 2 2 1. Barkondidivi. 4 1s are 4 minus 2 2s are 4. So 4 minus 4 is 0. So next is cofactor of 4. ಅದಕ್ಕೆ ಮೈನಸ್ ಬರ್ಕೋಬೇಕಾಗತ್ತೆ. If you leave that column and row, it remains determinant 1 3 1 4. So 1 into 4 is 4 minus 1 into 3 is 3. So therefore it is 4 minus 3 is 1. So answer is minus 1 barbekidu, minus 1. Okay. Then cofactor 2 is equal to, ಇದಕ್ಕೆ 2 ಗೆ ಪ್ಲಸ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೀನಿ. Then leave the 2 ಎಲ್ಲಿದೆ ಆ ರೋ ಮತ್ತೆ ಕಾಲಮ್ ಬಿಡಿ, ಉಳಿದಿರೋದು ಡಿಟರ್ಮಿನೆಂಟ್ 5 3 2 4. So 5 4s are 20 minus 3 2s are 6. So answer is plus 14. Then cofactor of 6 ತಗೊಂಡಾಗ ಅದಕ್ಕೆ ಮೈನಸ್ ಬರುತ್ತೆ cofactor element. So leave that 6 ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಬಿಡಿ, ಉಳಿಯೋದು 5 1 2 1. That is 5 1s are 5 minus 2 1s are 2. So answer is minus 3. Simplification ನಿಮ್ಗೆ ಬರುತ್ತೆ. Then third row ತಗೊಂಡಾಗ cofactor 2 ಗೆ ಪ್ಲಸ್ ಇರುತ್ತೆ. Leave that row and column. It remains 1 3 2 6. So 1 into 6 is 6 minus 3 into 2 is 6. That is equal to 0. Because ಇವೆಲ್ಲದನ್ನು ನೀವು ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದೀವಲ್ಲ ಪ್ರಾಬ್ಲಮ್ಸ್, ಡಿಟರ್ಮಿನೆಂಟ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲೆಲ್ಲದಲ್ಲೂ ಇದೇ ತರ ಮಾಡಿರೋದು. ಏನಂದ್ರೆ ಅಲ್ಲಿ ಸಬ್ಸಪ್ರೇಟ್ ಆಗಿ ತಗೊಂತಿರ್ಲಿಲ್ಲ, ಸಿಂಗಲ್ ಕಂಟಿನ್ಯೂಸ್ ಆಗಿ ತಗೊಂತಿದ್ವಿ ಜೊತೆಲಿ ಅಷ್ಟೇ. ಸೊ ಕೋಫ್ಯಾಕ್ಟರ್ 1 ತಗೊಂಡಾಗ
ಅದಕ್ಕೆ ಮೈನಸ್ ಬರುತ್ತೆ. ಲೀವ್ ದಟ್ ಕಾಲಮ್ ಅಂಡ್ ರೋ, ಉಳಿಯೋದು 5 3 4 6. ಸೊ ದೇರ್ ಫೋರ್ 5 6 30 ಮೈನಸ್ 4 3 12. ಸೊ 30 ಮೈನಸ್ 12 ಅಂದ್ರೆ ಮೈನಸ್ 18 ಆಗುತ್ತೆ. ದೆನ್ ಲಾಸ್ಟ್ ಒನ್ ಕೋಫ್ಯಾಕ್ಟರ್ 4, ಅದಕ್ಕೆ ಪ್ಲಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 4 ತಗೊಂಡಾಗ ಅಲ್ಲಿ ಕಾಲಮ್ ಮತ್ತೆ ರೋ ಬಿಟ್ರೆ ಉಳಿಯೋದು 5 1 4 2. ಸೊ 5 2 10 ಮೈನಸ್ 4 1 4. ಸೊ ಆನ್ಸರ್ ಇಸ್ ಪ್ಲಸ್ 6. ಈಗ ಏನ್ ಎಲಿಮೆಂಟ್ಸ್ ಬಂದಿದೆಯಲ್ಲ ಇಲ್ಲಿ 2, 5 ಗೆ 2, 1 ಗೆ ಮೈನಸ್ 4, ದೆನ್ 3 ಗೆ 0, ಅದಾದ್ಮೇಲೆ 4 ಗೆ ಮೈನಸ್ 1, 2 ಗೆ 14, 6 ಗೆ ಮೈನಸ್ 3, 2 ಗೆ 0, 1 ಗೆ ಮೈನಸ್ 18, 4 ಗೆ 6. ಇಷ್ಟು ಬಂದಿದೆಯಲ್ಲ, ಇವನ್ನ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೀಬೇಕು. ಅಂದ್ರೆ ಏನ್ ನಂಬರ್ಗಳಿದಾವಲ್ಲ ಇಲ್ಲಿ, ಈ ನಂಬರ್ಗಳ ಜಾಗದಲ್ಲಿ ಈ ನಂಬರ್ಗಳನ್ನ ಬರೀಬೇಕು. ದೆನ್ ವಿ ಗೆಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 2 ಮೈನಸ್ 4 0. ಇವು ಫಸ್ಟ್ ರೋ ಎಲಿಮೆಂಟ್ಸ್ ಇದೆಯಲ್ಲ ಅದ್ರದ್ದು ಕೋಫ್ಯಾಕ್ಟರ್ಸ್. ದೆನ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಇಲ್ಲಿದೆ 1 14 ಮೈನಸ್ 3, ಅದು ಬರ್ಕೊಳ್ತೀರಾ. ಥರ್ಡ್ ರೋ ಎಲಿಮೆಂಟ್ಸ್ ಇಲ್ಲಿದೆ 0 ಮೈನಸ್ 18 6. Therefore, this is cofactor matrix of a given matrix A. ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎ ಬೇರೆ, ಆದ್ರೆ ಇಲ್ಲಿ ಆ ರೋಗಳಲ್ಲಿ ಏನ್ ಎಲಿಮೆಂಟ್ ಇದೆ ಅವಕ್ಕೆ ನಾವು ಕೋಫ್ಯಾಕ್ಟರ್ಸ್ ಕಂಡುಹಿಡಿದು ಆ ಕೋಫ್ಯಾಕ್ಟರ್ ಗಳನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. Therefore, this is cofactor of matrix A. So similarly, you can find cofactor matrix A of these things. E matrix solve ಮಾಡಿ, you will get the problems. Okay, how to solve this? ಪ್ಲಸ್ ಮೈನಸ್ ಪ್ಲಸ್ ನಾನು ಏನ್ ಹೇಳಿದೆ ಆ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. ಜಸ್ಟ್ ಗೋ ಆನ್ ಸಾಲ್ವ್. ಈ ಮೂರು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡಿಯೋದು. ಇಲ್ಲಿ ಇವೆರಡಕ್ಕೆ 5 7 2 9 ಗೆ ಮೈನರ್ ಕಂಡಿಯೋದು, ಇದು ಕೋಫ್ಯಾಕ್ಟರ್ ಕಂಡಿಯೋದು. ಯಾಕೆ ನೀವು ಕೋಫ್ಯಾಕ್ಟರ್ ಕಂಡಿತಾ ಇದ್ದೀರಾ ಅಂದ್ರೆ ಆಟೋಮೆಟಿಕಲಿ ಅಲ್ಲಿ ಮೈನರ್ ಕೂಡ ಸೇರ್ಕೊಳ್ಳುತ್ತೆ. ಮೈನರ್ ಇಸ್ ಎ ಡಿಟರ್ಮಿನೆಂಟ್. ಕೋಫ್ಯಾಕ್ಟರ್ ಅನ್ನೋದು ಪ್ಲಸ್ ಮೈನಸ್ ಅಷ್ಟೇ ಡಿಸೈಡ್ ಮಾಡೋದು. ಅದು ಕೊಟ್ಟಿರೋ ಮೈನರ್ ಪ್ಲಸ್ ಆಗಿದೆಯೋ ಮೈನಸ್ ಆಗಿದೆಯೋ ಅನ್ನೋದು ಡಿಸೈಡ್ ಮಾಡೋದು ಕೋಫ್ಯಾಕ್ಟರ್ ಮಾತ್ರ. ಹಾಗಾಗಿ ನೀವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಕಂಡುಹಿಡಿಯಬೇಕು ಅಂದ್ರೆ ಅಲ್ಲಿ ಪ್ಲಸ್ ಮೈನಸ್ ಬರ್ಕೊಳ್ತೀರಾ, ಮೈನರ್ನು ಬರ್ಕೊಳ್ತೀರಾ, ಸಾಲ್ವ್ ಮಾಡ್ತೀರಾ. ಅಲ್ಲಿ ಏನ್ ಆನ್ಸರ್ಸ್ ಬರುತ್ತೆ ಅವನ್ನ ಈ ಜಾಗಗಳಲ್ಲಿ ಬರೋದು ಸಾಲ್ವ್ ಮಾಡಿ. ಸೊ ಸಾಲ್ವ್ ದೀಸ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್. ಇವನ್ನ ನಾನು ನಿಮಗೆ ಕಳಿಸ್ತೀನಿ ಸಾಫ್ಟ್ ಕಾಪಿ, ಅದ್ರಲ್ಲಿ ನೋಡ್ಕೊಂಡು ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ. ದೆನ್ ಐ ವಿಲ್ ಟೇಕ್ ಸಮ್ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಸೊ ದ ಮೈನರ್ ಆಫ್ ಎನ್ ಎಲಿಮೆಂಟ್ -3 ಫ್ರಮ್ ದ ಮ್ಯಾಟ್ರಿಕ್ಸ್. ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಈ -3 ಇದು ಮ್ಯಾಟ್ರಿಕ್ಸ್ ಅಲ್ಲಿ ಮೈನರ್ ಕೇಳ್ತಾ ಇದೀನಿ. ಮೈನರ್ ಕೇಳಿದಾಗ ಪ್ಲಸ್ ಮೈನಸ್ ಬರಲ್ಲ, ಕೋಫ್ಯಾಕ್ಟರ್ ಕೇಳಿದ್ರೆ ಪ್ಲಸ್ ಮೈನಸ್ ಬರುತ್ತೆ. ಸೊ -3 ಇದು ಮೈನರ್ ಏನಾಗಿರುತ್ತೆ? ಆಪ್ಷನ್ ಎ 2, ಆಪ್ಷನ್ ಬಿ 5, ಆಪ್ಷನ್ ಸಿ -5, ಆಪ್ಷನ್ ಡಿ 6. ಸೊ -3 ಇಲ್ಲಿದೆ. ಲೀವ್ ದಿಸ್ ಕಾಲಮ್ ಅಂಡ್ ರೋ. ಉಳಿಯೋದೇನು? -3 ಇಲ್ಲಿ ಕಾಲಮ್ ರೋ ಬಿಟ್ರೆ ಉಳಿಯೋದು 5. ಡಿಟರ್ಮಿನೆಂಟ್ 5, ದಟ್ ಇಸ್ 5 ಅಷ್ಟೇ. ಮೈನಸ್ ಬರಲ್ಲ. ಯಾಕೆ ಬರಲ್ಲ? ಇದು ನಾವು ಕೋಫ್ಯಾಕ್ಟರ್ ಖಂಡಿತ ಇಲ್ಲ, ಜಸ್ಟ್ ಅಲ್ಲಿ ಏನಿದೆ ಅದು ಬರ್ಕೊಳ್ತೀವಿ, ದಟ್ ಇಸ್ ಮೈನರ್. ಸೈನ್ ಪ್ಲಸ್ ಮೈನಸ್ ಅಂತ ಬರ್ಕೊಂಡ್ರೆ ಅದು ಕೋಫ್ಯಾಕ್ಟರ್. ಸೊ ಲೀವ್ ದಿಸ್ ಕಾಲಮ್ ಅಂಡ್ ರೋ, ಇಟ್ ರಿಮೈನ್ಸ್ ವಿತ್ 5. Therefore, the right answer is option B, that is 5. Now another one, the cofactor of an element 3 from this matrix. ಇಲ್ಲಿ ಕೋಫ್ಯಾಕ್ಟರ್ ಕೇಳ್ತಾ ಇದೀನಿ. ಸೊ ಕೋಫ್ಯಾಕ್ಟರ್ ಕೇಳಿದಾಗ ಫಸ್ಟ್ ಯು ಮಸ್ಟ್ ಲುಕ್ ಅಬೌಟ್ ದ ಸೈನ್. ಅಲ್ಲೇನ್ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ನೋಡ್ಕೊಳ್ಳಿ. ಅದಾದ್ಮೇಲೆ ಆ ಎಲಿಮೆಂಟ್ ಅನ್ನ ರೋ ಇರ್ತಕ್ಕಂಥ ರೋ ಕಾಲಮ್ ಬಿಡಿ, ಉಳಿದಿರೋ ಎಲಿಮೆಂಟ್ಸ್ ಗೆ ಡಿಟರ್ಮಿನೆಂಟ್ ಬರ್ಕೊಳ್ಳಿ, ಸಾಲ್ವ್ ಮಾಡಿ. ಓಕೆ, ಜಸ್ಟ್ ಟ್ರೈ ಸಾಲ್ವ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ಇಲ್ಲಿ 3 ಇದೆ, 3 ಗೆ ಯಾವ ಸೈನ್ ಬರುತ್ತೆ? ಸೊ ಆಸ್ ಪರ್ ರೂಲ್ ಮೊದಲನೇದಕ್ಕೆ ಪ್ಲಸ್, ಇದಕ್ಕೆ ಮೈನಸ್, ಇದಕ್ಕೆ ಪ್ಲಸ್ ಬರುತ್ತೆ. ಸೊ ಕೋಫ್ಯಾಕ್ಟರ್ ಪ್ರಕಾರ ಪ್ಲಸ್ ಬಂತು. ಈ ಕಾಲಮ್ ಮತ್ತೆ ರೋ ಬಿಡಿ, ಉಳಿಯೋದೇನು? ಡಿಟರ್ಮಿನೆಂಟ್ 4 5 7 8. ಸೊ ಅದನ್ನ ಸಾಲ್ವ್ ಮಾಡಿದ್ರೆ 8 4 32 ಮೈನಸ್ 7 5 35. ಸೊ 32 ಮೈನಸ್ 35 ಅಂದ್ರೆ ಏನಾಯ್ತು? ಇಟ್ ಈಸ್ -3. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದೀವಿ -3 5 15 9. ಸೊ ನಮಗೆ ಬಂದ ಆನ್ಸರ್ ಏನು? -3. Therefore, the right answer is option A, that is -3. ಯಾಕೆಂದ್ರೆ ಇಲ್ಲಿ ಕೋಫ್ಯಾಕ್ಟರ್ ಪ್ಲಸ್ ಇತ್ತು. ಸೊ ಪ್ಲಸ್ ಬರ್ಕೊಂಡು ಈ ಕಾಲಮ್ ರೋ ಬಿಟ್ಟು ಉಳಿದಿರೋ ಡಿಟರ್ಮಿನೆಂಟ್ 4 5 7 8 ಬರ್ಕೊಂಡು ಸಾಲ್ವ್ ಮಾಡಿದ್ರೆ we get the answer is -3. That is what we have discussed. So just we summarize.
ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದೀವಿ ಈಸ್ ಮೈನರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಕೋಫ್ಯಾಕ್ಟರ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಕೋಫ್ಯಾಕ್ಟರ್ ಆಫ್ ಎಲಿಮೆಂಟ್ ಬೇರೆ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬೇರೆ. ಪ್ರತಿಯೊಂದು ಎಲಿಮೆಂಟ್ ಗಳಿಗೆ ಅದು ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್. ಆ ಎಲ್ಲಾ ಎಲಿಮೆಂಟ್ ಗಳನ್ನ ಒಂದು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೋದ್ರೆ ದಟ್ ಇಸ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. And then we discussed one to multiple choice question and assignment problems. So in the next session we are going to discuss adjoint. So ಇಲ್ಲಿ ಪ್ರತಿಯೊಂದಕ್ಕೂ ಸಂಬಂಧ ಇದೆ. ಮೈನರ್ ಬರೆಯೋದು ಗೊತ್ತಾದ್ರೆ ಕೋಫ್ಯಾಕ್ಟರ್ ಬರೀಬಹುದು, ಕೋಫ್ಯಾಕ್ಟರ್ ಬರೆಯೋದು ಗೊತ್ತಾದ್ರೆ ಯು ಕ್ಯಾನ್ ರೈಟ್ ಅಡ್ಜಾಯಿಂಟ್, ಅಡ್ಜಾಯಿಂಟ್ ಬರೆಯೋದು ಗೊತ್ತಾದ್ರೆ ಯು ಕ್ಯಾನ್ ಫೈಂಡ್ ಇನ್ವರ್ಸ್. ಸೊ ಒಂದಕ್ಕೊಂದಕ್ಕೆ ಲಿಂಕ್ ಬರ್ತಾ ಇದೆ ಒಂದೊಂದು ಸೆಷನ್ ಅಲ್ಲಿ ಒಂದೊಂದು. ಇವತ್ತು ಅಡ್ಜಾಯಿಂಟ್ ಕೋಫ್ಯಾಕ್ಟರ್ ಕಂಡಿದ್ದೀವಿ, ಮೈನರ್ ಕಂಡಿದ್ದು ಗೊತ್ತಿದೆ. ಸೊ ಕೋಫ್ಯಾಕ್ಟರ್ ಗೊತ್ತಿದೆ ಅಂದ್ರೆ ಮೈನರ್ ಗೊತ್ತಿದೆ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಗೋ ಫಾರ್ ಅಡ್ಜಾಯಿಂಟ್. ಅಡ್ಜಾಯಿಂಟ್ ಹೇಗ್ ಬರಿತೀವಿ ಅಂತ ಎಲ್ಲಾದ್ರು ನೋಡ್ಕೊಳ್ತೀವಿ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ವರ್ಸ್ ಕಂಡಿತೀವಿ. ಇನ್ವರ್ಸ್ ಕಂಡಿಬೇಕು ಅಂದ್ರೆ ನಿಮಗೆ ಕೋಫ್ಯಾಕ್ಟರ್ ಬರಬೇಕು, ಅಡ್ಜಾಯಿಂಟ್ ಬರೆಯೋದು ಬರಬೇಕು. ಸೊ ಅವೆರಡು ಬಂತು ಅಂದ್ರೆ ಇನ್ವರ್ಸ್ ಬರಿತೀವಿ. ಸೊ ದಟ್ ಇಸ್ ವೇರ್ ವಿ ಕನ್ಕ್ಲೂಡ್. ಓಕೆ, ಸೊ ಅಡ್ಜಾಯಿಂಟ್ ಆಫ್ 2x2 ಮ್ಯಾಟ್ರಿಕ್ಸ್ ಬರೆಯೋದು ಕಲಿತೀವಿ, ಅಡ್ಜಾಯಿಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಬರೆಯೋದು ಕಲಿತೀವಿ. ದೆನ್ ವಿ ವಿಲ್ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಅಸೈನ್ಮೆಂಟ್ ಕ್ವಶನ್ಸ್. ಅದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಸೊ ಥ್ಯಾಂಕ್ ಯು ವೆರಿ ಮಚ್.